ಸೆಟಲ್ ಆಗಬೇಕು, ಅಥವಾ ಮಕ್ಕಳನ್ನ ಚೆನ್ನಾಗಿ ನೋಡ್ಕೋಬೇಕು, ಹೆಲ್ತ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ಕೊಳ್ಬೇಕು, ಕಮಿಟ್ಮೆಂಟ್ ಇಂದ ಆಚೆ ಬರ್ಬೇಕು ಅಂತೇಳಿ ಪ್ರತಿಯೊಬ್ಬರು ಕೂಡ ಈ ರೀತಿ ಓಡ್ತಾ ಇದೀವ. ಬಟ್ ನಾವು ಓಡ್ತಿರೋ ತಕ್ಕನಾಗೆ ನಾವ್ ಅನ್ಕೊಂಡ್ರೆ ರೀಚ್ ಆಗ್ತಾ ಇಲ್ಲ. ಅಲ್ಲೂ ಕ್ವಶನ್ ಮಾರ್ಕ್ಗಳಿದೆ. ನಾವ್ ಎಷ್ಟೇ ವರ್ಷ ದುಡಿದ್ರು ಕೂಡ ಹಾಸಿಗೆ ಇದ್ದಷ್ಟು ಕಾಚಾಚ್ ಆಗ್ತಾ ಇದೆ. ನಾವ್ ಏನೇ ದುಡಿದ್ರು ಕೂಡ ಸ್ಟ್ಯಾಂಡ್ ಹಾಕೊಂಡ್ ಸೈಕಲ್ ತುಳ್ದಂಗೆ ಆಚೆನೂ ಹೋಗ್ತಾ ಇಲ್ಲ, ಆ ಕಡೆ ಈ ಕಡೆ ಸೇವಿಂಗು ಹೋಗ್ತಾ ಇಲ್ಲ. ಎಲ್ಲಿದೀವೋ ಅಲ್ಲೇ ಇದೀವಿ ಮೈ ಡಿಯರ್ ಫ್ರೆಂಡ್ಸ್. ಕರೆಕ್ಟಾ ಮೈ ಡಿಯರ್ ಫ್ರೆಂಡ್ಸ್? ಹಾಗಾದ್ರೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಇವೆಲ್ಲ ಅಚೀವ್ಮೆಂಟ್ ಮಾಡ್ಕೊಳ್ಬೇಕು, ನಮ್ಗೆ ಬೇಕಾಗಿರೋದ ಸಂಪಾದನೆ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೈ ಡಿಯರ್ ಫ್ರೆಂಡ್ಸ್, ಅದಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಸಾಮಾಜಿಕ ಕನಸುಗಳಿದೆ. ಅದ್ ಯಾವತ್ತಂದ್ರೆ ಬೈಕ್ ತಗೊಳ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಕನ್ಸಿದ್ಯಾ? ಎಷ್ಟು ಜನಕ್ಕೆ ಬೈಕ್ ತಗೊಳ್ಬೇಕು ಅನ್ನೋ ಡ್ರೀಮ್ ಇದೆ? ನಮ್ಮ ಭಾರತ ದೇಶದಲ್ಲಿ ಮಾಡಿ ಫ್ರೆಂಡ್ಸ್, ಬೈಕ್ ಅನ್ನೋದು ಮೂಲಭೂತ ಸೌಕರ್ಯಗಳಲ್ಲಿ ಒಂದು ಇಡೀ ಪ್ರಪಂಚದಲ್ಲಿ. ಬಟ್ ನಮ್ಮ ಭಾರತದಲ್ಲಿ ಇದನ್ನ ಡ್ರೀಮ್ ಆಗಿ ನೋಡ್ತಾ ಇದೀವಿ. ಕರೆಕ್ಟಾ? ಬೈಕ್ ತಗೊಳ್ಳೋದನ್ನ ಡ್ರೀಮ್ ಆಗಿ ತಗೊಳ್ತಾ ಇದೀವಿ. ಅದ್ರ ಜೊತೆಗೆ ಮನೆ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಇದೆ. ಇದೆಯಾ? ಎಸ್ ಮಾಡಿ ಫ್ರೆಂಡ್ಸ್. ಜೊತೆಗೆ 4 ಕಾರು ವಾಹನ ಬೇಕು, ಕಾರ್ ಬೇಕು. ಕಾರ್ ಬೇಕಾ? ಎಸ್, ಬೇಕೇ ಬೇಕು. ಜೊತೆಗೆ ಮಾಡಿ ಫ್ರೆಂಡ್ಸ್, ನಾವು ಕಾರ್ ತಗೊಳ್ಳೋದು, ಮನೆ ಕಟ್ಟೋದು, ಬೈಕ್ ತಗೊಳ್ಳೋದು, ಇದ್ರಲ್ಲಿ ಬೇಕಾದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಬಹುದು. ಈ ವಿಚಾರದಲ್ಲಿ ಯಾವ ತಂದೆ ತಾಯಿನೂ ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ. ಅದಕ್ಕೆ ಇವತ್ತು LKG UKG ಸ್ಟೂಡೆಂಟ್ಸ್ಗೆ 35,000ದಿಂದ 50,000 ರೂಪಾಯಿವರೆಗೂ ಎಜುಕೇಶನ್ ಫೀಸ್ ಇದೆ 1 ವರ್ಷಕ್ಕೆ. ಕರೆಕ್ಟಾ? ಇದ್ರಲ್ಲಿ ಕಾಂಪ್ರಮೈಸೇ ಮಾಡ್ಕೊಳ್ಳಲ್ಲ, ಅಡ್ಜಸ್ಟ್ಮೆಂಟೇ ಮಾಡ್ಕೊಳ್ಳಲ್ಲ ಮಾಡಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ಏಜ್ ಆಗುತ್ತೆ. ಕರೆಕ್ಟ್ ಅಲ್ಲ? ನಮ್ಗೆಲ್ಲ ಏಜ್ ಆಗೇ ಆಗುತ್ತೆ. 60 ಏಜ್ ಆದ್ಮೇಲೆ ರಿಟೈರ್ಮೆಂಟ್ ಆಗ್ಲೇಬೇಕು. ರಿಟೈರ್ಮೆಂಟ್ ಆದ್ಮೇಲೆ ನೆಕ್ಸ್ಟ್ ಭವಿಷ್ಯ ಏನಿದೆ? ದುಡ್ಡು ಬೇಕಾ? ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಬೇಕೇ ಬೇಕು. ಅದಕ್ಕೆ ರಿಟೈರ್ಮೆಂಟ್ ಆಗಿ ಏನಾದ್ರೂ ಸೇವಿಂಗ್ ಅಮೌಂಟ್ ಮಾಡ್ಕೊಂಡಿರ್ಬೇಕು ಮಾಡಿ ಫ್ರೆಂಡ್ಸ್. ಇವತ್ತು ನಮ್ಮ ಇಂಡಿಯಾದಲ್ಲಿ ಇವತ್ತು ನೀವು ಬೆಂಗಳೂರಲ್ಲಿ ನೋಡ್ಬೋದು 60 to 70% ಜನ ವೃದ್ಧಾಶ್ರಮ ಜಾಸ್ತಿ ಇದೆ. ಕಾರಣ ಏನು? ದುಡ್ಡಿಲ್ಲ ಅಂತ ಹೇಳಿ. ಒಪ್ಕೊಳ್ತೀರಿ ಮಾಡಿ ಫ್ರೆಂಡ್ಸ್? ರಿಟೈರ್ಮೆಂಟ್ ಅಲ್ಲಿ ಸೇವಿಂಗ್ ಅಮೌಂಟ್ ಬರೋ ತರ ಮಾಡ್ಕೊಂಡಿದ್ರೆ ನಮ್ದೇ ಆದಂತ ಡ್ರೀಮ್ ಹೌಸ್ ಅಲ್ಲಿ ನಾವ್ ಇರ್ಬೋದಾಗಿತ್ತು. ಅಂಡ್ ನೆಕ್ಸ್ಟ್ ಹೆಲ್ತ್ ಅಪ್ಸೆಟ್ ಯಾವಾಗ ಆಗುತ್ತೆ ಅನ್ನೋದು ಗೊತ್ತಿಲ್ಲ. ಸಂಜಯ್ ನಾಳೆ ಹಾರ್ಟ್ ಅಟ್ಯಾಕ್ ಬರುತ್ತೆ, ಹುಷಾರಾಗಿರೋ ಅಂತ ಯಾರೋ ಮೆಸೇಜ್ ಕಳಿಸ್ತಾರ? ನೋ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಏನಾದ್ರೂ ಆಗ್ಬೋದು ಮೈ ಡಿಯರ್ ಫ್ರೆಂಡ್ಸ್. ಹೆಲ್ತ್ ಕೂಡ ಅಮೌಂಟ್ ನ ನಾವ್ ಇಟ್ಕೊಂಡಿರ್ಬೇಕು. ಜೊತೆಗೆ ಸೊಸೈಟಿಗೆ ಹೆಲ್ಪ್ ಮಾಡ್ಬೇಕು, ಸಮಾಜ ಸೇವೆ ಮಾಡ್ಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಆಸೆ ಕನಸುಗಳಿದೆ. ಕರೆಕ್ಟಾ? ಆದ್ರೆ ಇದಕ್ಕೆಲ್ಲ ಏನ್ ಬೇಕು? ಅಲ್ಟಿಮೇಟ್ಲಿ ವೆಲ್ತ್ ಕ್ರಿಯೇಷನ್ ಇಸ್ ದ ಮೆಜರ್ ಆಫ್ ಸಕ್ಸಸ್. ನಾವ್ ಎಲ್ಲಿಂದ ಎಲ್ಲಿಗೆ ಹೋದ್ರು ಕೂಡ ಲಾಸ್ಟ್ ಎಂಡ್ ಆಗೋದು ಈ ಟಾಪಿಕ್ ಅಲ್ಲೇ ಮಾಡಿ ಫ್ರೆಂಡ್ಸ್. ದುಡ್ಡೇ ದೊಡ್ಡಪ್ಪ. ಎಷ್ಟೋ ಜನ ಕೇಳಿದ್ರೆ ಸರ್ ದುಡ್ಡೇ ಅಲ್ಲ ಸರ್, ದುಡ್ಡಿಂದ ಏನು ಆಗೋದಿಲ್ಲ ಅಂತ ಕೇಳ್ತಾರ. ದುಡ್ಡಿಲ್ಲ ಅಂತ ಹೇಳಿದ್ರೆ VBR ಗ್ರ್ಯಾಂಡ್ ಇಂದ, ಈ ಹೋಟೆಲ್ ಇಂದ ಮೆಜೆಸ್ಟಿಕ್ ಬಸ್ ಸ್ಟಾಪ್ಗೂ ಫ್ರೀ ಆಗಿ ಯಾರು ಬಿಡಲ್ಲ. ಕರೆಕ್ಟ್ ಆಗಿ ಮಾಡಿ ಫ್ರೆಂಡ್ಸ್. ದುಡ್ಡು ಕೇಳ್ತಾರೆ, ಚಾರ್ಜ್ ಕೇಳ್ತಾರೆ. ಆದ್ರೆ ದುಡ್ಡು ಬೇಕೇ ಬೇಕು ಮಾಡಿ ಫ್ರೆಂಡ್ಸ್. ಮಾಡಿ ಫ್ರೆಂಡ್ಸ್, ಜೀವ ಇಲ್ಲದ ಪೇಪರ್ ಇವತ್ತು ಮನುಷ್ಯನನ್ನ ಆಟ ಆಡಿಸ್ತಿದೆ. ಜೀವ ಇರೋ ನಾವು ಜೀವ ಇಲ್ದಿರೋ ಪೇಪರ್ಗೆ ಎದುರ್ಕೊಳ್ತಾ ಇದೀವಿ ಅಂದ್ರೆ ಕಮಿಟ್ಮೆಂಟ್ಸ್ ಗಳು ಆ ರೀತಿ ಇದೆ. ಹಾಗಾದ್ರೆ ಈ ದುಡ್ಡನ್ನ ಅರ್ನ್ ಮಾಡೋದು ಹೇಗೆ? ದುಡ್ಡಿನ ಪ್ರಭಾವ ಯಾಕೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇಂಡಿಯನ್ ಎಕನಾಮಿಕಲ್ ಆಫ್ ಸರ್ವೆ ಆಫ್ ಕಾಸ್ಟ್ ಆಫ್ ಲಿವಿಂಗ್ ಪ್ರಕಾರ ಮಾಡಿ ಫ್ರೆಂಡ್ಸ್ 1920ರಲ್ಲಿ ₹1 ಇದ್ದಂದ್ರೆ ಆ ಕುಟುಂಬ ಲೀಡ್ ಆಗೋದಂತ. ₹1 ಬೇಕಾಗಿತ್ತು ಒಂದು ಕುಟುಂಬನ ಲೀಡ್ ಮಾಡೋದಕ್ಕೆ ಮಾಡಿ ಫ್ರೆಂಡ್ಸ್. ಆಗ 100 ಜನ ಫ್ಯಾಮಿಲಿ ಇರ್ತಾ ಇದ್ರು. ₹1 ಸಾಕಾಗಿತ್ತು ಮಾಡಿ ಫ್ರೆಂಡ್ಸ್. ನೋಡಿ 20 ವರ್ಷಕ್ಕೆ ಒಂದೊಂದ್ ಸೊನ್ನೆ ಹ್ಯಾಡ್ ಆಗ್ತಾ ಹೋಗುತ್ತೆ. 2000 ₹10,000 ಬೇಕಾಗಿತ್ತು. 2000 ಇಸ್ವಿಲಿ 10 ಜನ ಫ್ಯಾಮಿಲಿ ಇರ್ತಾ ಇದ್ರು ಮಾಡಿ ಫ್ರೆಂಡ್ಸ್. 2020 1 ಲಕ್ಷ ಬಂದ್ರು ಸಾಕಾಗ್ತಿತ್ತಂತೆ. ಇವತ್ತು 2024 1 ಲಕ್ಷ ಬಂದ್ರೆ ಫ್ಯಾಮಿಲಿ ಚೆನ್ನಾಗಿ ನೋಡ್ಕೊಳ್ಬೋದಾ? ಇಬ್ರು ಮಕ್ಳಿತ್ತು ಅಂದ್ರೆ 35,000 ಅಂದ್ರೆ 70,000 ಅಲ್ಲೇ ಹೊರಟೋಯ್ತು ಮಾಡಿ ಫ್ರೆಂಡ್ಸ್. ಕರೆಕ್ಟಾ? ಇನ್ನು ಮಿಕ್ಕಿದ್ದು ಮನೆ ಲೋನು ಅದು ಇದು ಅಂತ ತಗೊಂಡ್ರೆ 1 ಲಕ್ಷನೂ ಕೂಡ ಸಾಕಾಗಲ್ಲ. 2030 ಕ್ವಶನ್ ಮಾರ್ಕ್ ಉಳಿದಿದೆ. ಎವ್ರಿ ಇಯರ್ ಕಾಸ್ಟ್ ಆಫ್ ಲಿವಿಂಗ್ 35% ಖರ್ಚು ಜಾಸ್ತಿ ಆಗ್ತಿದೆ ಅಂತ. 35% ಖರ್ಚು ಜಾಸ್ತಿ ಆಗ್ತಿದೆ ಮಾಡಿ ಫ್ರೆಂಡ್ಸ್. 5 ವರ್ಷದ ಹಿಂದಿನಂದು ಹೋದ್ರೆ ಒಂದು kg ರೇಷನ್ ₹30 ಇದ್ರೆ ಇವತ್ತು ಎಷ್ಟಿದೆ? 1 ಲೀಟರ್ ಸನ್ಫ್ಯೂರ್ ಎಣ್ಣೆ 5 ವರ್ಷದ ಹಿಂದ್ಗಡೆ ಎಷ್ಟಿತ್ತು, ಇವತ್ತು ಎಷ್ಟಿದೆ? ಹಾಗಾದ್ರೆ ಯೋಚನೆ ಮಾಡಿ. 2024 ಇವತ್ತು ₹100 ಇರುವಂತದ್ದು 2025 ಬರೋ ಅಷ್ಟರಲ್ಲಿ ಎಷ್ಟಾಗ್ಬೋದು? ಅಥವಾ 2030 ಬರೋ ಅಷ್ಟರಲ್ಲಿ ಎಷ್ಟಾಗ್ಬೋದು? ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಮಾಡಿ ಫ್ರೆಂಡ್ಸ್, ತುಂಬಾ ಜನ ನಾವು ಇದೊಂದು ಸರ್ವೆ ತೋರಿಸಿದಾಗ ಹೇಳ್ತಾರೆ, ಸರ್ ಆದಾಯನ
ಜಾಸ್ತಿ ಮಾಡ್ಕೊಳ್ಬೇಕಾ ಖರ್ಚನ್ನ ಜಾಸ್ತಿ ಮಾಡ್ಕೊಳ್ಬೇಕಂತ ಕೇಳಿದ್ರೆ ಖರ್ಚನ್ನ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ ಸರ್. 3 ಹೊತ್ತು ಊಟ ಮಾಡೋ ಟೈಮ್ನ 1 ಹೊತ್ತಿಗೆ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ ಆಗುತ್ತಾ? ಚಾನ್ಸೇ ಇಲ್ಲ ಮಾಡಿ ಫ್ರೆಂಡ್ಸ್. ಖರ್ಚನ್ನ ಕಡಿಮೆ ಮಾಡ್ಕೊಳ್ಳೋಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ನಮ್ಮ ಆದಾಯನ ಜಾಸ್ತಿ ಮಾಡ್ಕೊಳ್ಬೇಕು. ಹಲೋ, ಆದಾಯನ ಜಾಸ್ತಿ ಮಾಡ್ಕೊಳ್ಬೇಕು ಮಾಡಿ ಫ್ರೆಂಡ್ಸ್. ಆದಾಯನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಇದರಲ್ಲಿ ಒಬ್ಬರು ಎಕನಾಮಿಸ್ಟ್ ಅರ್ಥಶಾಸ್ತ್ರಜ್ಞರು ಒಂದು ಬುಕ್ ಅಲ್ಲಿ ಬರ್ದಿದ್ದಾರೆ, ಶ್ರೀಮಂತ ತಂದೆ ಮತ್ತೆ ಬಡ ತಂದೆ ಅನ್ನೋ ಬುಕ್ ಅಲ್ಲಿ ಮಾಡಿ ಫ್ರೆಂಡ್ಸ್. ರಾಬರ್ಟ್ ಟಿ ಕಿಯೋಸಕಿ ಅವರ ಪ್ರಕಾರ ಒಂದು ಬುಕ್ ಅಲ್ಲಿ ಹೇಳ್ತಾರೆ, ಇಡೀ ಪ್ರಪಂಚದಲ್ಲಿ ದುಡ್ಡು ಮಾಡೋದ್ರು ಈ 4 ಕ್ಯಾಟಗರಿ ಪೀಪಲ್ ಮಾಡಿ ಫ್ರೆಂಡ್ಸ್. ಒಂದು ಎಂಪ್ಲಾಯ್, ಇನ್ನೊಂದು ಸೆಲ್ಫ್ ಎಂಪ್ಲಾಯ್, ಬಿಸ್ನೆಸ್ ಮತ್ತೆ ಇನ್ವೆಸ್ಟರ್. ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ನ ಒಂದು ಭಾಗವಾಗಿ ತಗೊಳ್ಳೋಣ, ಬಿಸ್ನೆಸ್ ಮತ್ತೆ ಇನ್ವೆಸ್ಟರ್ ನ ಇನ್ನೊಂದು ಕ್ಯಾಟಗರಿ ತಗೊಳ್ಳೋಣ. ನೋಡಿ ಫ್ರೆಂಡ್ಸ್, ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ನಮ್ಮ ಭಾರತ ದೇಶದಲ್ಲಿ ಅಥವಾ ಇಡೀ ಪ್ರಪಂಚದಲ್ಲಿ 95% ಪೀಪಲ್ ಇದ್ದಾರೆ. 95% ಜನ ಇರೋದು ಎಂಪ್ಲಾಯ್ ಮತ್ತೆ ಸೆಲ್ಫ್ ಎಂಪ್ಲಾಯ್ ಅಲ್ಲಿ. ತುಂಬಾ ಬುದ್ಧಿವಂತರು ಇವರೇ. ಹಲೋ, ತುಂಬಾ ಶ್ರಮಜೀವಿಗಳು ಕೂಡ ಇವರೇ ಮಾಡಿ ಫ್ರೆಂಡ್ಸ್. 16 hours ಕೆಲಸ ಮಾಡೋದು ಕೂಡ ಇವರೇ. ಆದ್ರೂ ಇವ್ರು ಯಾಕೆ ಗ್ರೋತ್ ಆಗಕ್ ಆಗ್ತಾ ಇಲ್ಲ ಅಂದ್ರೆ ನಾನು ಹೇಳ್ತಿರೋ ಪ್ರಕಾರ ಊಟ ಬಟ್ಟೆಗೇನೋ ಸಮಸ್ಯೆ ಇಲ್ಲ ಮಾಡಿ ಫ್ರೆಂಡ್ಸ್. ಇವ್ರದ್ದು ಯಾರ್ದು ಕೂಡ ಲಕ್ಸುರಿ ಲೈಫ್ ನ ಮಾಡೋದಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಹಬ್ಬ ಬಂತರು, ಸಾಲ ಮಾಡದೆ ಹಬ್ಬ ಮಾಡಕ್ಕಾಗಲ್ಲ. ಮಕ್ಳಿಗೆ ಎಜುಕೇಶನ್ ಕೊಡಿಸ್ಬೇಕು, ಸಾಲ ಮಾಡದೆ ಎಜುಕೇಶನ್ ನ ಕೊಡ್ಸೋದಕ್ಕಾಗಲ್ಲ. ಕರೆಕ್ಟ್ ಅಲ್ಲ ಮಾಡಿ ಫ್ರೆಂಡ್ಸ್? ಯಾವುದೋ ಒಂದು ಎಜುಕೇಶನ್ ಲೋನ್ ತಗೊಂಡು ಅಥವಾ ಸಾಲ ಮಾಡಿನೋ ಇನ್ನೊಂದು ಮಾಡ್ತಾ ಇದ್ದಾರೆ. ಕರೆಕ್ಟಾ? ಅನ್ನೋ ಅಗ್ರಿ ಮಾಡ್ತೀರಾ? ಎಸ್ ಮಾಡಿ ಫ್ರೆಂಡ್ಸ್. ಆದ್ರೆ ಯಾಕೆ ಇವ್ರು ಶ್ರೀಮಂತರಾಗಕ್ಕೆ ಆಗ್ತಾ ಇಲ್ಲ ಅಂದ್ರೆ ಲೈಫ್ ಲಾಂಗ್ ಇಂಡಿವಿಜುವಲ್ ವರ್ಕ್ ಇದೆ, ಒಬ್ಬರೇ ದುಡಿತಾ ಇದಾರೆ. ಅದ್ರ ಜೊತೆಗೆ ಲಿಮಿಟೆಡ್ ಇನ್ಕಮ್, ತಿಂಗಳು 30,000 50,000 ಫಿಕ್ಸ್ಡ್ ಇರುತ್ತೆ. ಎವ್ರಿ ಮಂತ್ ಚೇಂಜ್ ಮಾಡಲ್ಲ ಮಾಡಿ ಫ್ರೆಂಡ್ಸ್. ವರ್ಷ ಪೂರ್ತಿನೂ ಅದೇ ಸ್ಯಾಲ್ರಿ ತಗೊಳ್ಬೇಕು. ವರ್ಷದಲ್ಲಿ ಒಂದ್ಸತಿ ಮಾತ್ರ ಇನ್ಕ್ರಿಮೆಂಟ್ ಆದ್ರೂ ಆಗ್ಬೋದು, ಆಗಿಲ್ಲ ಅಂದ್ರೆ ಕೇಳಂಗಿಲ್ಲ. ಕೇಳಿದ್ರೆ ಇಷ್ಟ ಇದ್ರೆ ಮಾಡು, ಇಷ್ಟ ಇಲ್ಲ ಅಂದ್ರೆ ಕೆಲಸ ಬಿಟ್ಟು ಹೋಗು ಅಂತ ಹೇಳ್ತಾರೆ. ಜೊತೆಗೆ ಆಕ್ಟಿವ್ ಇನ್ಕಮ್ ಮಾಡಿದ್ರೆ ಉಂಟು, ಮಾಡಿಲ್ಲ ಅಂದ್ರೆ ಇಲ್ಲ. ಒಂದು ವಾರ ರಜಾ ಹಾಕಿ ನೋಡಿದ್ರೆ 1 ವಾರದ ಪೇಮೆಂಟ್ ಸಿಗುತ್ತಾ? ಕಟ್ ಆಗ್ಬಿಡುತ್ತೆ. ಇದೆಲ್ಲಾ ಕಾರಣಗಳಿಂದ ಅವ್ರು ಹೇಗಿದಾರೋ ಹಾಗೆ ಇದಾರೆ ಮಾಡಿ ಫ್ರೆಂಡ್ಸ್. ನಮ್ಮ ಏರಿಯಾಗಳಲ್ಲಿ ನೋಡ್ಕೊಳ್ಳೋಣ ಅಥವಾ ನಮಗೆ ಗೊತ್ತಿರೋ ಊರಲ್ಲಿ ಅಥವಾ ನಮ್ಗೆ ಗುರುತು ಪರಿಚಯ ಇರೋರ್ನ ಒಂದ್ಸತಿ ನೋಡ್ಕೊಳ್ಳಿ ಮಾಡಿ ಫ್ರೆಂಡ್ಸ್. 20-30 ವರ್ಷ ಕೆಲಸ ಮಾಡ್ತಿದಾರೆ. ಕರೆಕ್ಟಾ? ಏನಾದ್ರು ಚೇಂಜಸ್ ಆಗಿದೆಯಾ, ಬದಲಾವಣೆ ಆಗಿದೆಯಾ? ಚಾನ್ಸ್ ಇಲ್ಲ ಮಾಡಿ ಫ್ರೆಂಡ್ಸ್. ಕರೆಕ್ಟಾ? ಹಾಗಾದ್ರೆ ಇದರಲ್ಲಿ ಗ್ರೋತ್ ಆಗಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು. ಆದ್ರೆ ಬಿಸ್ನೆಸ್ ಮತ್ತೆ ಇನ್ವೆಸ್ಟರ್ ಪ್ರಪಂಚದಲ್ಲಿ 5% ಪೀಪಲ್ ಮಾತ್ರ ಇದ್ದಾರೆ. ಗ್ರೋತ್ ಆಗ್ತಿದ್ರ ಆಗ್ತಾ ಇಲ್ಲ? ಬಿಸ್ನೆಸ್ ಮಾಡೋರು ಆಗ್ತಿದಾರ? ಎಸ್. ಹಾಗಾದ್ರೆ ಅವ್ರು ಏನ್ ಮಾಡ್ತಾ ಇದಾರೆ? ಟೀಮ್ ವರ್ಕ್ ಇರುತ್ತೆ, ಒಗ್ಗಟ್ಟಿನಲ್ಲಿ ಬಲವಿದೆ. ಕರೆಕ್ಟಾ? ಟೀಮ್ ಇಟ್ಕೊಂಡು ಯಾರು ಕೆಲಸ ಮಾಡ್ತಾರೋ 100% ಗ್ರೋತ್ ಆಗೇ ಆಗ್ತಾರೆ. ಕರೆಕ್ಟ್ ಎಲ್ಲ ಮಾಡಿ ಫ್ರೆಂಡ್ಸ್. ಜೊತೆಗೆ ಅನ್ಲಿಮಿಟೆಡ್ ಇನ್ಕಮ್. ಇವತ್ತು 5 ಲಕ್ಷ ಬಂದ್ರೆ ನಾಳೆ 10 ಲಕ್ಷ ಟಾರ್ಗೆಟ್ ಇಟ್ಕೊಂಡಿರ್ತಾರೆ ಮಾಡಿ ಫ್ರೆಂಡ್ಸ್. ಜೊತೆಗೆ ಪ್ಯಾಸಿವ್ ಇನ್ಕಮ್, ಅವರ ಪ್ರೆಸೆನ್ಸ್ ಇಲ್ಲ ಅಂದ್ರೆ ಇನ್ಕಮ್ ಬರುತ್ತಾರ ಮಾಡ್ಕೊಂಡಿರ್ತಾರ. ನಮ್ಮ ಪ್ರೆಸೆನ್ಸ್ ಇಲ್ಲ ಅಂದ್ರೆ ಇನ್ಕಮ್ ಬರುತ್ತಾ? ಸ್ಟಾಪ್ ಆಗ್ಬಿಡುತ್ತೆ. ಇವಾಗ ಹೇಳಿ, ನಾವು ಲೈಫ್ ಅಲ್ಲಿ ಸೆಟಲ್ ಆಗ್ಬೇಕು ಅಂದ್ರೆ ಬಿಸ್ನೆಸ್ ಮಾಡ್ಬೇಕಾ, ಜಾಬ್ ಮಾಡ್ಬೇಕಾ? ಎಷ್ಟ್ ಜನಕ್ಕೆ ಬಿಸ್ನೆಸ್ ಮಾಡ್ಲೇಬೇಕು ಅಂತ ಅನ್ನಿಸ್ತು? ಎಲ್ಲರಿಗೂ ಬಿಸ್ನೆಸ್ ಮಾಡ್ಲೇಬೇಕು. ಇನ್ನು ಅರ್ಧ ಕೈ ಎತ್ತಿರೋರು, ಸರ್ ಬಿಸ್ನೆಸ್ ಮಾಡೋದಕ್ಕೆ ಇನ್ವೆಸ್ಟ್ಮೆಂಟ್ ಬೇಕಿಲ್ಲ ಸರ್, ಅದ್ ಹೆಂಗೆ ಸರ್ ಅಂತ ಕೇಳ್ಬೋದು. ಕರೆಕ್ಟಾ? ಇನ್ನು ಸ್ವಲ್ಪ ಜನ ಕೈ ಎತ್ತೋ ಬೇಡವಾ ಅನ್ನೋರು, ಅದು ನೋಡೋಣ ಸರ್, ಫಸ್ಟ್ ಜಾಬ್ ಆಮೇಲೆ ನೋಡೋಣ. ಕರೆಕ್ಟಾ? ಬಟ್ ಜಾಬ್ ಎಕ್ಸ್ಪೀರಿಯನ್ಸ್ ಇರೋರು ಬಿಸ್ನೆಸ್ ಮಾಡ್ಲೇಬೇಕು ಅಂತ 100% ಕೈ ಎತ್ತಿದ್ರು. ಕರೆಕ್ಟಾ? ಒನ್ಸ್ ಅಗೇನ್ ನೀವೆಲ್ಲರಿಗೂ ಕೂಡ ಒಂದು ಕೈ ಎತ್ತಿದವ್ರಿಗೂ ಕೈ ಎತ್ತಿದವ್ರಿಗೂ ಗ್ರ್ಯಾಂಡ್ ಚಪ್ಪಳ ಥ್ಯಾಂಕ್ ಯು ವೆರಿ ಮಚ್ ಮೈ ಫ್ರೆಂಡ್ಸ್. ಮೈ ಫ್ರೆಂಡ್ಸ್, ಹಾಗಾದ್ರೆ ಬಿಸ್ನೆಸ್ ಮಾಡೋದ್ರೆ ಗ್ರೋತ್ ಆಗ್ಬೋದು ಅನ್ನೋದು ಗೊತ್ತಾಯ್ತು. ಯಾಕೆ ನಾವು ಬಿಸ್ನೆಸ್ ಮಾಡಕ್ಕೆ ಎದುರ್ಕೊಳ್ತಾ ಇದೀವಿ ಅಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಇಂಡಿಯಾದಲ್ಲಿ ಎಕ್ಸ್ಪೆಷಲಿ ಚಿಕ್ಕ ಮಕ್ಕಳಿಗೆ BCG ಹಾಕಿರ್ತಾರಲ್ಲ, ಅದೇ ರೀತಿ ನಮಗೂ ಒಂದು ಚಿಕ್ಕ ಹುಡುಗನಲ್ಲಿ ಒಂದು ಮೈಂಡ್ ಸೆಟ್ ಆಗ್ಬಿಟ್ಟಿರ್ತಾರೆ. ತುಂಬಾ ಚೆನ್ನಾಗಿ ಓದು, ಎಜುಕೇಶನ್ ಮುಗಿದ್ಮೇಲೆ ಜಾಬ್ ಮಾಡು ಅಂತ, ಒಳ್ಳೆ ಕೆಲ್ಸಕ್ಕೆ ಸೇರ್ಕೊ ಅಂತ. ಕರೆಕ್ಟಾ? ತುಂಬಾ ಚೆನ್ನಾಗಿ ಓದಿದ್ವಿ, ಕೆಲ್ಸ ಏನೋ ಸಿಕ್ತು, ಬಟ್ ಒಳ್ಳೆ ಸ್ಯಾಲ್ರಿ ಸಿಗುತ್ತಾ? ಒಳ್ಳೆ ಸ್ಯಾಲ್ರಿ ಸಿಗಿದ್ರು ಫ್ಯೂಚರ್ ಸಿಗಲ್ಲ ಮಾಡಿ ಫ್ರೆಂಡ್ಸ್. ಕರೆಕ್ಟ್ ಅಲ್ಲ ಮಾಡಿ ಫ್ರೆಂಡ್ಸ್. ಹಾಗಾದ್ರೆ ಬಿಸ್ನೆಸ್ ಮಾಡಕ್ಕೆ ಯಾಕೆ ಎದುರ್ಕೊಳ್ತೀವಿ ನಾರ್ಮಲ್ ಆಗಿ ಅಂತ ಹೇಳಿದ್ರೆ, ಇನ್ವೆಸ್ಟ್ಮೆಂಟ್ ಬೇಕು. ಬಂಡವಾಳ ಏನೋ ಹಾಕ್ಬಿಡ್ಬೋದು ಸರ್, ಲಾಸ್ ಆಯ್ತು ಅಂದ್ರೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ. ಮಿಡಲ್ ಕ್ಲಾಸ್ ಬ್ಯಾಕ್ ಗ್ರೌಂಡ್, ಜೊತೆಗೆ ರಿಸ್ಕ್ ತಗೊಳ್ಬೇಕು, ನಾಲೆಜ್ ಬೇಕು, ಲೇಬರ್ ಎಕ್ಸ್ಪೀರಿಯನ್ಸ್, ಇವೆಲ್ಲ ಕಾರಣಗಳಿಂದ ನಾವು ಬಿಸ್ನೆಸ್ ಮಾಡಕ್ಕೆ ಎದುರ್ಕೊಳ್ತಾ ಇದ್ವಿ. ಕರೆಕ್ಟಾ? ಹೊರಗಡೆ ಒಂದು ಬಿಸ್ನೆಸ್ ಹೇಗಿದ್ರು ಸ್ಟಾರ್ಟ್ ಮಾಡ್ಬಿಟ್ವಿ ಸರ್. ರಿಯಲ್ ಎಸ್ಟೇಟ್ ಇರ್ಬೋದು, ಸ್ಮಾಲ್ ರೆಸ್ಟೋರೆಂಟ್ ಅಥವಾ ಪ್ರಾವಿಷನ್ ಸ್ಟೋರ್, ಮೊಬೈಲ್ ಶಾಪ್ ಅಥವಾ ಎನಿ ಬಿಸ್ನೆಸ್ ನಾವು ಟ್ರೆಡಿಷನಲ್ ಮಾರ್ಕೆಟಿಂಗ್ ಅಲ್ಲಿ ಬಿಸ್ನೆಸ್ ಮಾಡಿದ್ರೆ ಮಿನಿಮಮ್ 5 ರಿಂದ 10 ಲಕ್ಷ ಬಂಡವಾಳ ಹಾಕ್ಬೇಕು. ಯಾವುದೇ ಬಿಸ್ನೆಸ್ ಟೇಕ್ ಅಪ್ ಆಗೋದಕ್ಕೆ
3 ಇಂದ 5 ವರ್ಷ ಬೇಕಾಗತ್ತೆ. ಒಪ್ಕೊಳ್ತೀರಾ? 3 ಇಂದ 5 ವರ್ಷ ಬೇಕಾಗತ್ತೆ. ತಿಂಗಳು ರೆಂಟ್ ಕಟ್ಟಬೇಕು, ಬಾಡಿಗೆ ಅಂತ ಕಟ್ಟಲೇಬೇಕು. ಮೈ ಫ್ರೆಂಡ್ಸ್, ಅಲ್ಲಿ ಇಬ್ರು ಸ್ಯಾಲ್ರಿ ಪರ್ಸನ್ಸ್ ಇತ್ತು ಅಂದ್ರೆ ಅವ್ರಿಬ್ರಿಗೂ ಬಿಸ್ನೆಸ್ ಆಗ್ಲೇ ಆಗದೆ ಇರ್ಲಿ, ಸ್ಯಾಲ್ರಿ ಅಂತೂ ಕೊಡ್ಲೇಬೇಕು. ಕೊಡ್ಬೇಕಾ? ಸೊ ಲಾಸ್ ಆಯ್ತು ಅಂದ್ರೆ, ಲಾಕ್ಡೌನ್ ಆಯ್ತು ಅಂದ್ರು ಕೊಡ್ಲೇಬೇಕು. ಬಟ್ ಒಂದೇ ಅಂಗಡಿಯಿಂದ ಗ್ರೋತ್ ಆಗಕ್ಕಾಗಲ್ಲ. ಒಂದ್ ಅಂಗಡಿಯಿಂದ ಗ್ರೋತ್ ಆಗಕ್ಕಾಗಲ್ಲ. ಸರ್ ಬಿಸ್ನೆಸ್ ಮಾಡಬೇಡಿ ಅಂತ ಹೇಳ್ತೀರಿ, ಈ ಕಡೆ ಜಾಬು ಮಾಡಬೇಡಿ ಅಂತ ಹೇಳ್ತೀರಿ, ಇನ್ನೇನ್ ಮಾಡ್ಬೇಕು ಸರ್ ಅಂತ ಹೇಳಿದ್ರೆ, ಮೈ ಫ್ರೆಂಡ್ಸ್, ಫ್ರಾಂಚೈಸಿ ಮಾಡಲು ಬಿಸ್ನೆಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ನೋಡಿ, ಫ್ರಾಂಚೈಸಿ ಅಂದ್ರೆ ಕಾಫಿ ಡೇ ಇರ್ಬೋದು, ಸೊ ಮೆಕ್ಡೊನಾಲ್ಡ್ಸ್ ಇರ್ಬೋದು, ಪಿಜ್ಜಾ, ಇವೆಲ್ಲ ಏನ್ ಫ್ರಾಂಚೈಸಿ ಬಿಸ್ನೆಸ್ ಗಳಿದೆ, ಇದು ಮಾಡೋದ್ರಿಂದ ಮಾತ್ರ ಗ್ರೋತ್ ಆಗ್ಬೋದು. ಮೈ ಫ್ರೆಂಡ್ಸ್, ಫ್ರಾಂಚೈಸಿ ಮಾಡ್ಬೇಕು ಅಂತ ಹೇಳಿದ್ರೆ ಕೋಟ್ಯಾಂತರ ರೂಪಾಯಿ ಬಂಡವಾಳ ಇರಬೇಕು. ನಮ್ಮ ಯಾರ ಹತ್ರ ಇದೆ ಕೋಟ್ಯಾಂತರ ರೂಪಾಯಿ ಬಂಡವಾಳ? ಸರ್ ಕೋಟ್ಯಾಂತರ ರೂಪಾಯಿ ಬಂಡವಾಳ ಇತ್ತು ಅಂತ ಹೇಳಿದ್ರೆ ನಾನು ಯಾಕೆ ಇಲ್ಲಿ ಬಂದು ಕುತ್ಕೋತಿದ್ದೆ ಸರ್ 50 ರೂಪೀಸ್ ಕೊಟ್ಟು, ಕರೆಕ್ಟಾ? ಎಸ್ ಮಾಡಿ ಫ್ರೆಂಡ್ಸ್. ಬಟ್ ನಾನು ಹೇಳಕ್ ಹೊರಟಿರೋ ಬಿಸ್ನೆಸ್ಗೆ ಮಾಡಿ ಫ್ರೆಂಡ್ಸ್. ಸೊ ಫ್ರಾಂಚೈಸಿ ತಗೊಳ್ಬೇಕು ಅಂತ ಹೇಳಿ ಅದು 21ನೇ ಶತಮಾನದಲ್ಲಿ ಯಾವ್ದೆಲ್ಲ ಬಿಸ್ನೆಸ್ ಬಂದಿದೆ ಅದು ಯಾವುದಕ್ಕೂ ಕೂಡ ದುಡ್ಡಿನ ಅವಶ್ಯಕತೆ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಏನು? ರ್ಯಾಪಿಡೋ ಇರ್ಬೋದು, ಝೊಮ್ಯಾಟೊ ಇರ್ಬೋದು, ಸ್ವಿಗ್ಗಿ, ಓಲಾ, ಉಬರ್ ಇರ್ಬೋದು. ಇದು ಯಾವುದಕ್ಕೂ ಇನ್ವೆಸ್ಟ್ಮೆಂಟ್ ಇಲ್ಲ. ಅವ್ರ ಐಡಿಯಾಸ್ ನ ತಗೊಂಡು ಬಿಸ್ನೆಸ್ ಮೂವ್ ಮಾಡುದು, ಕರೆಕ್ಟಾ? ಝೊಮ್ಯಾಟೊ, ಸ್ವಿಗ್ಗಿ ಅವ್ರದ್ದು ಒಂದು ಹೋಟೆಲ್ ಇಲ್ಲ ಮಾಡಿ ಫ್ರೆಂಡ್ಸ್, ಆದ್ರೂ ಶ್ರೀಮಂತರ ಆಗ್ತಾ ಇದ್ರೆ. ಬಟ್ ನಾನು ಹೇಳಕೊಂಡಿರೋ ಬಿಸ್ನೆಸ್ಗೂ ಕೂಡ ಇನ್ವೆಸ್ಟ್ಮೆಂಟ್ ಬೇಡ. ಖುಷಿನಾ? ಆರ್ ಯು ಹ್ಯಾಪಿ? ಎಸ್ ಮಾಡಿ ಫ್ರೆಂಡ್ಸ್. ಜೊತೆಗೆ ಡಿಗ್ರಿ ಅವಶ್ಯಕತೆ ಇಲ್ಲ, ರಿಸ್ಕ್ ಇಲ್ಲ, ಗ್ಯಾರಂಟಿ 100% ನೋ ಲಾಸ್ ಗ್ಯಾರಂಟಿ ಮಾಡಿ ಫ್ರೆಂಡ್ಸ್. ದುಡ್ಡೇ ಇಲ್ಲ ಅಂತ ಹೇಳಿದ್ರೆ ಲಾಸ್ ಎಲ್ಲಿಂದ ಬಂತು, ಕರೆಕ್ಟಾ? ನೆಕ್ಸ್ಟ್ ನೋ ಬಾಸ್, ಪ್ಯಾಸಿವ್ ಇನ್ಕಮ್ ನ ಅರ್ನ್ ಮಾಡ್ಬೋದು. ಯಾವ್ದು ಸರ್ ಆಪರ್ಚುನಿಟಿ? ಯಾವ್ದು ಅಂತ ಆಪರ್ಚುನಿಟಿ ಹೇಳಿ ಸರ್. ಆಪರ್ಚುನಿಟಿ ತಿಳ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಆರ್ ರೆಡಿ? ನನ್ಗೆ ಗೊತ್ತಾಗ್ತಾ ಇಲ್ಲ ಮಾಡಿ ಫ್ರೆಂಡ್ಸ್. ರೆಡಿ ಇರ್ಬೋದು, ಇದ್ದೀರಾ ನೀವು? ಎಕ್ಸೈಟ್ಮೆಂಟ್? ಯಾವ್ದು ಆಪರ್ಚುನಿಟಿ ಅಂತ ಹೇಳಿದ್ರೆ, ಇವತ್ತು ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಂತ ಒಳ್ಳೆ ಇಂಡಸ್ಟ್ರಿ. ದ ರೈಟ್ ಆಪರ್ಚುನಿಟಿ ಇಸ್ ಏರ್ ನೆಟ್ವರ್ಕ್ ಮಾರ್ಕೆಟಿಂಗ್ ಆರ್ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ತುಂಬಾ ಪ್ರೌಡ್ ಅನ್ಸುತ್ತೆ ಈ ಒಂದು ಇಂಡಸ್ಟ್ರಿ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ. ಇಡೀ ಪ್ರಪಂಚದಲ್ಲಿ 200 ಬಿಲಿಯನ್ ಟರ್ನ್ ಓವರ್ ಮಾಡಿದೆ, 200 ಬಿಲಿಯನ್ ಟರ್ನ್ ಓವರ್ ಮಾಡಿದೆ. ಇಡೀ ಇಂಡಿಯಾದಲ್ಲಿ 22,000 ಕೋಟಿ ಟರ್ನ್ ಓವರ್ ಮಾಡೋ ಇಂಡಸ್ಟ್ರಿ ಬಗ್ಗೆ ನಾನು ನಿಮ್ ಜೊತೆ ಮಾತಾಡಕ್ ಹೋಗ್ತಾ ಇದ್ದೀನಿ ಮಾಡಿ ಫ್ರೆಂಡ್ಸ್. ನೋಡಿ, ಇಡೀ ಪ್ರಪಂಚದ ಟರ್ನ್ ಓವರ್ ನೋಡ್ತೀವಿ ಅಂತ ಹೇಳಿದ್ರೆ USA ಮಾಡಿ ಫ್ರೆಂಡ್ಸ್ 32 ಕೋಟಿ ಪಾಪ್ಯುಲೇಷನ್ ಇದೆ. ಇವತ್ತು 35 ಕೋಟಿ ಅಥವಾ 40 ಕೋಟಿ ಪಾಪ್ಯುಲೇಷನ್ ಇರ್ಬೋದು. 2,12,550 ಕೋಟಿ ಟರ್ನ್ ಓವರ್ ಮಾಡುತ್ತೆ ಪರ್ ಇಯರ್ ಮಾಡಿ ಫ್ರೆಂಡ್ಸ್. ಹಲೋ. ಸೊ ಕಡಿಮೆ ಜನಸಂಖ್ಯೆ ಇಟ್ಕೊಂಡು ಟರ್ನ್ ಓವರ್ ಮಾತ್ರ ಜಾಸ್ತಿ ಇದೆ ಮಾಡಿ ಫ್ರೆಂಡ್ಸ್. ಮಲೇಷಿಯಾ 3 ಕೋಟಿ ಪಾಪ್ಯುಲೇಷನ್ ಇಟ್ಕೊಂಡಿದೆ, 30,550 ಕೋಟಿ ಟರ್ನ್ ಓವರ್ ಮಾಡುತ್ತೆ. ಒಂದ್ ಬೆಂಗಳೂರು ಇಂಟು ಒಂದ್ ಮಲೇಷಿಯಾ ಅಂತ ಕರಿತೀವಿ ಮಾಡಿ ಫ್ರೆಂಡ್ಸ್. ಬೆಂಗಳೂರು ಇಂಟು ಒಂದ್ ಮಲೇಷಿಯಾ ಅಂತ ಕರಿತೀವಿ. ಕಡಿಮೆ ಪಾಪ್ಯುಲೇಷನ್ ಇಟ್ಕೊಂಡೆ ಜಾಸ್ತಿ ಟರ್ನ್ ಓವರ್ ಮಾಡ್ತಿದೆ. ನಮ್ ಇಂಡಿಯಾ 132 ಕೋಟಿ, ಇವತ್ತು 140 ಕೋಟಿ ಪಾಪ್ಯುಲೇಷನ್ ಇದೆ. ಟರ್ನ್ ಓವರ್ 7,800 ಕೋಟಿ ಇದೆ. ನಮಗ್ ನಾವು ಚಪ್ಪಾಳೆ ತಟ್ಕೋಬೇಕು. ಖುಷಿ ಆಗ್ತಿದ್ಯಾ, ಬೇಜಾರಾಗ್ತಿದ್ಯಾ ನಿಮ್ಗೆ? ಎಷ್ಟ್ ಜನ ಖುಷಿ ಅಥವಾ ಬೇಜಾರು? ಖುಷಿ ಆಗ್ತಾ ಇದೆಯಾ? ಯಾಕೆ ಹೇಳಿ ಮಾಡಿ ಫ್ರೆಂಡ್ಸ್, ನಮ್ ಇಂಡಿಯಾ ಏನಾದ್ರೂ ನಂಬರ್ 1 ಪೊಸಿಷನ್ ಬರೋ ಅಷ್ಟರಲ್ಲಿ ನಾವೆಲ್ಲ ಕರೋಡ್ಪತಿ ಆಗಿರ್ತೀವಿ, ಕರೆಕ್ಟಾ? ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಸ್ಟೇಟ್ಮೆಂಟ್ ಹೇಳುತ್ತೆ ನೋಡಿ, ಇಂಡಿಯಾ ಇನ್ನು ಸ್ಲಿಪ್ಪಿಂಗ್ ಸಿಟಿ, ಇನ್ನು ಭ್ರೂಣ ವ್ಯವಸ್ಥೆಯಲ್ಲಿದೆ ಈ ಒಂದು ಇಂಡಸ್ಟ್ರಿ. ಅಂದ್ರೆ ಇವಾಗ ಇಂಡಸ್ಟ್ರಿ ಟೇಕ್ ಅಪ್ ಆಗ್ತಿರೋದು. ನಮ್ಮ 140 ಕೋಟಿ ಜನಸಂಖ್ಯೆಗೆ ಗೊತ್ತಾಗೋಷ್ಟೇ ನಾವೆಲ್ಲರೂ ಕೂಡ ಗ್ರೋತ್ ಆಗಿರ್ತೀವಿ. ಸೊ ಮೈ ಡಿಫರೆನ್ಸ್ ಅದ್ರ ಜೊತೆಗೆ ನೋಡಿ, ಎವ್ರಿ ಇಯರ್ ಇಂಡಿಯನ್ ಇಂಡಸ್ಟ್ರಿ ನೋಡಿ, ಮ್ಯೂಸಿಕ್ ಇಂಡಸ್ಟ್ರಿ ಬಂದು 1,500 ಕೋಟಿ ಟರ್ನ್ ಓವರ್ ಮಾಡಿದೆ 2021ರಲ್ಲಿ. 2021 ಅಲ್ಲಿ 1,500 ಕೋಟಿ ಟರ್ನ್ ಓವರ್ ಮಾಡಿದೆ ಮ್ಯೂಸಿಕ್. ಪ್ಲಸ್ ಆನ್ಲೈನ್ ಗೇಮಿಂಗ್ ಇಂಡಸ್ಟ್ರಿ ಮಾಡಿ ಫ್ರೆಂಡ್ಸ್ 4,400 ಕೋಟಿ ಟರ್ನ್ ಓವರ್ ಮಾಡಿದ್ರೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಮಾಡಿ ಫ್ರೆಂಡ್ಸ್ 12,950 ಕೋಟಿ. ಇವೆಲ್ಲ ಒಂದ್ ಕಡೆ ಆದ್ರೆ ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ 2021 ಅಲ್ಲಿ 16,800 ಕೋಟಿ ಟರ್ನ್ ಓವರ್ ಮಾಡಿದೆ. ಮಾಡಿ ಫ್ರೆಂಡ್ಸ್, ಯಾಕೆ ನಾನು ಈ ಬಿಸ್ನೆಸ್ ನ ಮಾಡ್ಲೇಬೇಕು? ನೆಟ್ವರ್ಕ್ ಮಾರ್ಕೆಟಿಂಗ್, ಡೈರೆಕ್ಟ್ ಮಾರ್ಕೆಟಿಂಗ್ ಯಾಕೆ ನೀವು ಮಾಡ್ಬೇಕು, ಯಾಕೆ ತಗೊಳ್ಬೇಕು ಅಂತ ಹೇಳಿದ್ರೆ, ಇವೆಲ್ಲದೂ ಕಂಪೇರ್ ಮಾಡಿದ್ರೆ ಯಾವ್ದು ಹೈಯೆಸ್ಟ್ ಟರ್ನ್ ಓವರ್ ಇರುವಂತದ್ದು? ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ ಫ್ರೆಂಡ್ಸ್. ಇವಾಗ ಅರ್ಥ ಆಗ್ತಿದೆ ಈ ಬಿಸ್ನೆಸ್ ಮಾಡ್ಲೇಬೇಕು ಅಂತ. ಅದ್ರ ಜೊತೆಗೆ ಮಾಡಿ ಫ್ರೆಂಡ್ಸ್ ನೋಡಿ, ಇದನ್ನೆಲ್ಲ ಗಮನಿಸಿದಂತ ಇಂಡಿಯನ್ ಗೌರ್ಮೆಂಟ್, ಭಾರತ ಸರ್ಕಾರ ಇದನ್ನೆಲ್ಲ ಗಮನಿಸಿದಂಥದ್ದು. ರೆವಿನ್ಯೂ ಜಾಸ್ತಿ ಆಗ್ತಿದೆ ಎವ್ರಿ ಇಯರ್. ಡೈರೆಕ್ಟ್ ಮಾರ್ಕೆಟಿಂಗ್ ರೆವಿನ್ಯೂ ಜಾಸ್ತಿ ಆಗ್ತಿರೋ ಕಾರಣ ಮಾಡಿ ಫ್ರೆಂಡ್ಸ್, ಭಾರತ ಸರ್ಕಾರ ಈಗ ಎಜುಕೇಶನ್ಗೆ ಈ ಒಂದು ಇಂಡಸ್ಟ್ರಿನ
ಏನು ಓದಿಸೋದಕ್ಕೆ ಪ್ಲಾನ್, ಎಜುಕೇಶನ್ ಕೊಡೋದಕ್ಕೆ ಪ್ಲಾನ್ ಮಾಡ್ತಾ ಇದೆ ಮಾಡಿ ಫ್ರೆಂಡ್ಸ್. ನಮ್ಮ ಇಂಡಿಯಾ ಹಾಗೆ ಯಾವ್ದಾರ ಟೇಕಪ್ ಆದಾಗ ಮಾತ್ರ ಅದನ್ನ ಇಂಪ್ಲಿಮೆಂಟೇಷನ್ ಮಾಡ್ತಾ ಇದೆ. ಕರೆಕ್ಟಾ ಮಾಡಿ ಫ್ರೆಂಡ್ಸ್? ಫಸ್ಟ್ ಅಗ್ರಿಕಲ್ಚರ್ಗೆ ಕೋರ್ಸ್ ಇರಲಿಲ್ಲ, ಇವತ್ತು ಅಗ್ರಿಕಲ್ಚರ್ಗೆ ಕೋರ್ಸ್ ಇದೆಯಾ? ಬ್ಯೂಟಿ ಪಾರ್ಲರ್ಗೆ ಫಸ್ಟ್ ಕೋರ್ಸ್ ಇರಲಿಲ್ಲ, ಇವತ್ತು ಬ್ಯೂಟಿ ಪಾರ್ಲರ್ ಕೋರ್ಸ್ ಇದೆ ಮಾಡಿ ಫ್ರೆಂಡ್ಸ್. ಅಂದ್ರೆ ಯಾವ್ದೆಲ್ಲ ರೆವಿನ್ಯೂ ಜಾಸ್ತಿ ಆಗ್ತಿದೆ, ಯಾವ್ದೆಲ್ಲ ಕ್ರೋರ್ಸ್ ಗಟ್ಲೆ ಟರ್ನ್ ಓವರ್ ಮಾಡ್ತಿದೆ, ಅದಕ್ಕೆಲ್ಲ ಕೋರ್ಸ್ಗಳು ಅವಶ್ಯಕತೆ ಇದೆ. ಸೊ ಅದ್ರ ಜೊತೆಗೆ ಮಾಡಿ ಫ್ರೆಂಡ್ಸ್ ನಮ್ಮ ಡೈರೆಕ್ಟ್ ಮಾರ್ಕೆಟಿಂಗ್ ಕೂಡ 140 ಯೂನಿವರ್ಸಿಟಿಗಳಲ್ಲಿ ಕೋರ್ಸ್ ಇದೆ. ಸೊ ಜೊತೆಗೆ ಮಾಡಿ ಫ್ರೆಂಡ್ಸ್ MBA ಅಲ್ಲಿ 2 ವರ್ಷ ಕೋರ್ಸ್ ಇದೆ. ಹಲೋ, ನೀವ್ MBA ಸ್ಟೂಡೆಂಟ್ ನ ನೋಡ್ತೀನಿ ಅಂತ ಹೇಳಿದ್ರು ಇದ್ರ ಬಗ್ಗೆ 2 ವರ್ಷ ಕಲ್ತ್ಕೊಂಡ್ ಬರ್ತಾರೆ ಮಾಡಿ ಫ್ರೆಂಡ್ಸ್. ಬಟ್ ನಮ್ಮ ಬಿಸ್ನೆಸ್ ಒಳಗಡೆ ಅಲ್ಲಿ ಥಿಯರಿ ಓದ್ತಾರೆ, ಇಲ್ಲಿ ಪ್ರಾಕ್ಟಿಕಲ್ ಆಗಿ ದುಡ್ಡನ್ನ ಮಾಡ್ಬೋದು. ಅಲ್ಲಿ ಥಿಯರಿ ಕಳೆದಕ್ಕೆ 2 ವರ್ಷ, ಅದಾದ್ಮೇಲೆ ದುಡ್ಡು ಮಾಡೋದಕ್ಕೆ 35,000 40,000 ರುಪೀಸ್ ಸ್ಯಾಲರಿ ಇರುತ್ತೆ. ಬಟ್ ಇಲ್ಲಿ 2 ವರ್ಷ ಆಗೋಷ್ಟು ತುಂಬಾ ಚೆನ್ನಾಗಿ ಗ್ರೋತ್ ಮಾಡ್ಕೋಬಹುದು ಮಾಡಿ ಫ್ರೆಂಡ್ಸ್. ಸೊ ಅದ್ರ ಜೊತೆಗೆ ಡೈರೆಕ್ಟ್ ಮಾರ್ಕೆಟಿಂಗ್ ಸಿಂಪಲ್ ಬಿಸ್ನೆಸ್, ಇದನ್ನ ಪಾರ್ಟ್ ಟೈಮ್ ಆಗಿ ಮಾಡಬಹುದು. ಬಾಸ್ ಇಲ್ಲ, ಟಾರ್ಗೆಟ್ ಇಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ, ಟೈಮ್ ಲಿಮಿಟ್ ಇಲ್ಲ, ಸರ್ ರಿಸ್ಕು ಕೂಡ ಇಲ್ಲ. ಜಸ್ಟ್ ನೀವ್ ಏನ್ ಮಾಡ್ಬೇಕು, ನಿಮ್ಮ ಹ್ಯಾಬಿಟ್ ನ ಬಿಸ್ನೆಸ್ ಆಗಿ ಮಾಡ್ಕೊಳ್ಬೇಕು. ಒಂದು ಪರ್ಚೇಸ್ ಮಾಡಕ್ ಬರ್ಬೇಕು, ಇನ್ನೊಂದು ರೆಕಮೆಂಡ್ ಮಾಡಕ್ ಬರ್ಬೇಕು. ಇವೆರಡು ಮಾಡಕ್ ಬರುತ್ತಾ? ಪರ್ಚೇಸ್ ಎಷ್ಟು ಜನಕ್ಕೆ ಮಾಡಕ್ ಬರುತ್ತೆ? ಇನ್ನು ಸ್ವಲ್ಪ ಜನ ಪರ್ಚೇಸ್ ಸರ್ ಹಂಗಂದ್ರೇನು? ಒಂದ್ ಚಾಕ್ಲೇಟ್ ಬೈ ಮಾಡಿದ್ರು ಪರ್ಚೇಸ್ ಮಾಡಿ ಫ್ರೆಂಡ್ಸ್, ಒಂದ್ ಚಾಕ್ಲೇಟ್ ಬೈ ಮಾಡಿದ್ರು ಪರ್ಚೇಸ್. ರೆಕಮೆಂಡ್ ಅಂದ್ರೆ 4 ಜನಕ್ಕೆ ಹೇಳೋಂಥದ್ದು. ನಾವು ಮೂವಿ ಚೆನ್ನಾಗಿತ್ತು ಅಂದ್ರೆ 4 ಜನಕ್ಕೆ ಹೇಳಿಲ್ಲ ಅಂದ್ರೆ ಮನ್ಸಲ್ಲಿ ಕೊರಿತಾ ಇರುತ್ತೆ, ಅಯ್ಯೋ ಯಾರಿಗೂ ಹೇಳಿಲ್ಲ ಅಂತ. ಕರೆಕ್ಟಾ? ಇದು ತುಂಬಾ ಜನ ಲೇಡೀಸ್ ಇದ್ರೆ ಒಂದು ಸ್ಯಾರಿ ತಗೊಂಡ್ರು 4 ಜನಕ್ಕೆ ಹೇಳಿಲ್ಲ ಅಂದ್ರೆ ಸಮಾಧಾನನೇ ಆಗಲ್ಲ. ಮೇಡಮ್ ತುಂಬಾ ಚೆನ್ನಾಗಿ ಹೇಳಿದ್ರು, ಕರೆಕ್ಟ್ ಅಲ್ಲ ಮಾಡಿ ಫ್ರೆಂಡ್ಸ್? ಸೊ ನೆಕ್ಸ್ಟ್ ಇದ್ರಲ್ಲಿ ಏನ್ ಚೇಂಜ್ ಮಾಡ್ಕೊಳ್ಬೇಕು ಮಾಡಿ ಫ್ರೆಂಡ್ಸ್? ಬದಲಾವಣೆ ಅನ್ನೋದು ಜಗದ ನಿಯಮ. ಇಷ್ಟು ವರ್ಷ ನಾವು ಪರ್ಚೇಸ್ ಮಾಡ್ತಾ ಇದ್ವಿ, ರೆಕಮೆಂಡ್ ಮಾಡ್ತಾ ಇದೀವ. ನಾವು ಹುಡ್ದಾಗಿಂದಲೂ ಕೂಡ ಪರ್ಚೇಸ್ ರೆಕಮೆಂಡ್ ಮಾಡ್ತಾನೆ ಇದೀವಿ. ಬಟ್ ಇಲ್ಲಿ ಏನ್ ಚೇಂಜ್ ಮಾಡ್ಕೋಬೇಕು ಅಂದ್ರೆ ಬ್ರ್ಯಾಂಡ್ ಮತ್ತೆ ಶಾಪ್ ನ ಚೇಂಜ್ ಮಾಡ್ಕೊಳ್ಬೇಕು. ಮಾಡ್ಕೊಳ್ಳೋದಕ್ಕೆ ರೆಡಿ ಇದ್ದೀರಾ? ಸರ್ ದುಡ್ಡು ಬರೋದ ಅಂದ್ರೆ ನಾನು ಏನ್ ಬೇಕಾದ್ರೂ ಚೇಂಜ್ ಮಾಡ್ಕೋತೀನಿ ಸರ್. ಕೋಲ್ಗೇಟ್ 20 ವರ್ಷ 30 ವರ್ಷದಿಂದ ಇದೆ, ಅದೇನಾದ್ರು ಸರ್ ಎಷ್ಟೋ ಜನ ಕೋಲ್ಗೇಟ್ ಅಡಿಕ್ಟ್ ಆಗ್ಬಿಟ್ಟಿದೀನಿ ಸರ್, ಅದನ್ನ ಬಿಟ್ಟು ನಾನು ಬೇರೆದ್ ಯಾವ್ದು ಯೂಸ್ ಮಾಡಲ್ಲ ಅನ್ನಕ್ಕಾಗತ್ತಾ? ಕೋಲ್ಗೇಟ್ ಚೇಂಜ್ ಮಾಡಿದ್ರು. ಕರೆಕ್ಟಾ? ಫಸ್ಟ್ ಉಬ್ಬ್ ಬಗ್ಗೆ ಹೇಳ್ತಾ ಇದ್ರು, ಇವಾಗ ಅದೇನೋ ಪುದೀನ ಇನ್ನೊಂದು ತುಳಸಿ ಬಗ್ಗೆ ಹೇಳ್ತಾ ಇದ್ರೆ. ಕರೆಕ್ಟ್ ಅಲ್ಲ? ಅವರೇ ಚೇಂಜ್ ಮಾಡ್ಕೊಂಡ್ಬಿಟ್ರು ಮಾಡಿ ಫ್ರೆಂಡ್ಸ್. ಯಾಕಂದ್ರೆ ಇಲ್ಲೇನ್ ಬ್ರ್ಯಾಂಡ್ ಇದೆ ಮಾಡಿ ಫ್ರೆಂಡ್ಸ್, ನಾನು ಹೇಳಕೊಟ್ಟಿರೋ ಬ್ರ್ಯಾಂಡ್ಸ್ ಬಂದು ಇವತ್ತು ಇಡೀ ಇಂಡಿಯಾದಲ್ಲೇ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದಂತ ಒಂದೊಂದು ಇಂಡಸ್ಟ್ರಿ ಸ್ವದೇಶಿ ಉತ್ಪನ್ನಗಳು. ಹಲೋ, ನಾವೆಲ್ಲ ಭಾರತೀಯರು. ಕರೆಕ್ಟಾ? ದೇಶ ಸೇವೆ ಮಾಡ್ಬೇಕು ಅಂತ ಹೇಳಿದ್ರೆ ದೇಶ ಕಾಯೋ ಸೈನಿಕನೇ ಆಗ್ಬೇಕು ಅಂತ ಏನಿಲ್ಲ. ನಮ್ಮ ದೇಶೀಯ ಉತ್ಪನ್ನಗಳನ್ನ ನಾವು ಬಳಸೋದ್ರಿಂದ ದೇಶಕ್ಕೆ ಏನೋ ಒಂದು ಕಾಂಟ್ರಿಬ್ಯೂಟ್ ಕೊಡ್ಬೋದು. ಎಷ್ಟು ಜನ ಬಳಸ್ತಾ ಇದೀವಿ ದೇಶಕ್ಕೆ ಸ್ವದೇಶಿ ಉತ್ಪನ್ನಗಳನ್ನ? ಇನ್ನ ತುಂಬಾ ಜನ ಬಳಸ್ತಾ ಇಲ್ಲ. ಕಾರಣ ಏನಂತ ಹೇಳಿದ್ರೆ ಇದು ಯಾವ್ದ್ರ ಬಗ್ಗೆ ಇನ್ಫಾರ್ಮೇಶನ್ ಗೊತ್ತಿಲ್ಲ ಸರ್. ಕರೆಕ್ಟಾ? ಅಡ್ವರ್ಟೈಸ್ಮೆಂಟ್ ಅಲ್ಲಿ ತೋರಿಸ್ತಾರೆ ಹಿಂದೂಸ್ತಾನ್ ಅಂದಿದ ತಕ್ಷಣ ಹಿಂದೂಸ್ತಾನ್ ಅದು ನಮ್ಮ ಇಂಡಿಯಾದಲ್ಲ. ಕರೆಕ್ಟ್ ಅಲ್ಲ? ಸೊ ಇದರಲ್ಲಿ ನಮ್ಮೆಲ್ಲ ಎಲಿಮೆಂಟ್ಸ್, ಆನಂಡ, ನ್ಯೂ ಸ್ಟಾರ್, ಆಹಾರ, MIM, ಇಂಡಿಯಾ ಗ್ರೋ, ಟೋಟಲ್ 6 ಬ್ರ್ಯಾಂಡ್ಸ್ ಇದೆ. ಸೊ ಕೆಲವು ಅದರಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಕೂಡ ನಮ್ಮಲ್ಲಿದೆ. ಸೊ ಇದು ಬಂದು ಸೈಕಲ್ ಲೇಡೀಸ್ ಮಂತ್ಲಿ ಪ್ರಾಬ್ಲಮ್ಸ್ ಗಳಿಗೆ, ಆಯುಷ್ ವರ್ಷ, ಅಸ್ತಮ, ದಮ್ಮು ಪೇಷಂಟ್ ಗಳಿಗೆ, ಕೆಮ್ಮು ಮತ್ತೆ ಕಫ್ ಆಗಿದೆ, ಬ್ಲಡ್ ಪ್ಯೂರಿಫೈ, ರಕ್ತ ಶುದ್ಧೀಕರಣ ಮಾಡೋದಕ್ಕೆ ಇದೆ, ಲಿವ್ಗೇನ್ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿದೆ. ಇವತ್ತು ಗ್ಯಾಸ್ಟ್ರಿಕ್ ನಾವು ಕೂಡ ಚಿಕ್ಕದಾಗಿ ಅಂತ ನೋಡಬಾರ್ದು ಮೈ ಡಿಫ್ರೆನ್ಸ್. ಮೈಸೂರು ಹತ್ರ ಒಂಟಿಕೊಪ್ಪಲ್ ಹತ್ರ ಗ್ಯಾಸ್ಟ್ರಿಕ್ ಅತಿಯಾಗಿ ಕ್ಯಾನ್ಸರ್ ಬಂದು ಡೆತ್ ಆಗಿದೆ. ಹಲೋ, ನ್ಯೂಸ್ ಪೇಪರ್ ಎಲ್ಲ ಬಂದಿತ್ತು ಮೈ ಡಿಫ್ರೆನ್ಸ್, ನೋಡಿರ್ತೀರಿ. ನಾವು ಬರೀ ಗ್ಯಾಸ್ಟ್ರಿಕ್ ಬಿಡಿ ಸರ್ ಏನು ಆಗಲ್ಲ ಅಂತ ಅನ್ಕೊಂಡು ಕೇರ್ಲೆಸ್ ಮಾಡೋದ್ರಿಂದ ತುಂಬಾ ದೊಡ್ಡದಾಗಿ ನಾವು ಪಶ್ಚಾತ್ತಾಪ ಪಡ್ಬೇಕಾಗತ್ತೆ ಮೈ ಡಿಫ್ರೆನ್ಸ್. ಮತ್ತೆ ನಾನು ಏನ್ ತೋರ್ಸಕ್ ಹೋಗ್ತಾ ಇದ್ದೀನಿ ಇವೆಲ್ಲ ಕೂಡ ಆಯುರ್ವೇದ ಅಂತ ಹೇಳಿದ್ರೆ ನಮ್ಮ ಕಾಯಿಲೆಗಳು ಬಂದಾದ್ಮೇಲೆ ತಗೊಳ್ಬೇಕು ಅಂತ ಏನಿಲ್ಲ, ಬರಕ್ಕಿಂತ ಮುಂಚೆನೆ ನಾವು ತಗೊಳ್ಬಹುದು. ಸರ್ ನಮ್ಗೆ ಗ್ಯಾಸ್ಟ್ರಿಕ್ ಇಲ್ಲ, ಲಿವ್ಗೇನ್ ಕುಡಿಬೋದಾ? 100% ಈ ಸಿರಪ್ ನಾವು ತಗೊಳ್ಬಹುದು ಮೇಡಮ್ ಫ್ರೆಂಡ್ಸ್. ಹಿಂದಿನ ಕಾಲದಲ್ಲಿ ಸೊ ಫ್ರೂಟ್ಸ್ ಎಲ್ಲ ತಿಂತಾ ಇದ್ರು, ಕಾಯಿಲೆ ಬಂದಿರೋರು ಮಾತ್ರ ಫ್ರೂಟ್ಸ್ ತಿನ್ಬೇಕು ಅಂತ ರೂಲ್ಸ್ ಇತ್ತಾ? ಯಾಕೆ ಹೇಳಿ? ಆಯುರ್ವೇದ ಯಾರು ಬೇಕಾದ್ರೂ ತಗೊಳ್ಬಹುದು ಮೈ ಡಿಫ್ರೆನ್ಸ್. ಸೊ ಅದ್ರ ಜೊತೆಗೆ ಮೈ ಡಿಫ್ರೆನ್ಸ್ ಥೈರಾಯ್ಡ್ ಪ್ರಾಬ್ಲಮ್ಸ್ ಇದೆ, ಆಂಟಿ ಅಲರ್ಜಿ ಪ್ರಾಬ್ಲಮ್ಸ್ ಇದೆ. ಸೊ ಜೊತೆಗೆ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ನಮ್ಮಲ್ಲಿ ಇದೆ ಮೈ ಡಿಫ್ರೆನ್ಸ್. ಮೈ ಡಿಫ್ರೆನ್ಸ್ ಹಿಂದಿನ ಕಾಲದಲ್ಲಿ 100-120 ವರ್ಷ ಬದುಕ್ತಿದ್ರು. ಕಾರಣ ಏನು? ಆಯುರ್ವೇದ ಮೈ ಡಿಫ್ರೆನ್ಸ್. ತಿನ್ನೋ ಫುಡ್ ಆಯುರ್ವೇದ ಆಗಿತ್ತು. ಇವತ್ತು ಹಾಫ್ ಸೆಂಚುರಿ ಬಳಸಲ್ಲ. ಕಾರಣ ಏನು? ಫಾಸ್ಟ್ ಫುಡ್ ತಿಂತಾ ಇದೀವಿ, ಫಾಸ್ಟ್ ಆಗಿ ಮೇಲೆ ಹೋಗ್ತಾ ಇದೀವಿ. ಕರೆಕ್ಟ್ ಅಲ್ಲ ಮೈ ಡಿಫ್ರೆನ್ಸ್? ಸೊ ಹಾಗಾದ್ರೆ ನೆಕ್ಸ್ಟ್ ಸೊ ಜೊತೆಗೆ 95 ಅಂತ ಇದೆ, ಇಮ್ಯುನಿಟಿ ಬೂಸ್ಟರ್ ವರ್ಕ್ ಮಾಡುತ್ತೆ, ಕವಚ್ ಬ್ರಷ್ ಇದೆ. ಸೊ ಜೊತೆಗೆ ಡಯಾಬ್ ಲೈಫ್ ಶುಗರ್ ಲೆವೆಲ್ ನ ಕಂಟ್ರೋಲ್ ಮಾಡುತ್ತೆ. ನಮ್ಮ ಭಾರತ ದೇಶ 2nd ಪ್ಲೇಸ್ ಅಲ್ಲಿ ಇದೆ ಶುಗರ್ಗೆ.
ಖುಷಿನಾ ಅಥವಾ ಬೇಜಾರ? ಬೇಜಾರು ಮಾಡಿ ಫ್ರೆಂಡ್ಸ್. ಬಟ್ ಈ ಬೇಬ್ ಲೈಫ್ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಮ್ಮ ಶುಗರ್ ಲೆವೆಲ್ ಕಂಟ್ರೋಲ್ ಮಾಡ್ಕೋಬಹುದು. ನ್ಯೂಟ್ರಲ್ ಲೈಫ್ ಇದೆ ಮಕ್ಕಳ ಬೆಳವಣಿಗೆಗೆ, ಜೊತೆಗೆ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಇದೆ. ನೆಕ್ಸ್ಟ್ ಮಾಡಿ ಫ್ರೆಂಡ್ಸ್, ಪರ್ಸನಲ್ ಕೇರ್ ಅಲ್ಲಿ ಪೇಸ್ಟ್, ಶಾಂಪು, ಪಾತ್ರ ಎಲ್ಲಾನು ಕೂಡ ಇದೆ. ನೀವು ಬೆಳಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಯೂಸ್ ಮಾಡ್ಬೋದು, ಇಷ್ಟೆಲ್ಲಾ ಪ್ರಾಡಕ್ಟ್ಸ್ ನಮ್ಮಲ್ಲಿದೆ. ಮೇಡಮ್ ಫ್ರೆಂಡ್ಸ್, ಒಂದು ಕೋಲ್ಗೇಟ್ ಪೇಸ್ಟ್ ನಾವು ಯೂಸ್ ಮಾಡೋದ್ರಿಂದ ನಿಕೋಟಿನ್ ಅಂಶ ಬರುತ್ತೆ ಅಂತೇಳಿ ವರದಿ ಆಗಿದೆ. ನೀವು ನೋಡಿರ್ತೀರಿ ಅನ್ಕೋತೀನಿ, 2 ಸಿಗರೇಟ್ಗೆ ಸಮ ಅಂತ. ಅಂದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಕೂಡ ಇದೆ ಅಂತೇಳಿ. ಕರೆಕ್ಟಾ ಮಾಡಿ ಫ್ರೆಂಡ್ಸ್? ಬಟ್ ಇದೆಲ್ಲ ಆಯುರ್ವೇದ ನಾವು ಪೇಸ್ಟ್ ಯೂಸ್ ಮಾಡೋದ್ರಿಂದ ನಮ್ಮ ದೇಹನ ಚೆನ್ನಾಗಿ ನೋಡ್ಕೊಳ್ಬಹುದು ಮಾಡಿ ಫ್ರೆಂಡ್ಸ್. ಸೊ ಅದ್ರ ಜೊತೆಗೆ ನ್ಯೂಟ್ರಲ್ ಲೈಫ್ ಮಕ್ಕಳ ನೋಡಿ ಬೂಸ್ಟ್ ಕುಡಿಯೋದ್ರಿಂದ ಎನರ್ಜಿ ಬರುತ್ತೆ ಅಂತೇಳಿ ವಿರಾಟ್ ಕೊಹ್ಲಿ ಅವರು ತುಂಬಾ ಜನ ಹೇಳ್ತಾ ಇದ್ದಾರೆ. ಬೂಸ್ಟ್ ಕುಡಿಯೋದ್ರಿಂದ ಎನರ್ಜಿ ಬರುತ್ತಾ? ಬೂಸ್ಟ್ ಕೊಡೋದ್ರಿಂದ ಎನರ್ಜಿ ಬರೋಂಗಿದ್ದಿದ್ರೆ ಹಾಸ್ಪಿಟಲ್ ಗ್ಲೂಕೋಸೆ ಆಗ್ತಾ ಇರಲಿಲ್ಲ, ಬೂಸ್ಟ್ ಆಗ್ತಾ ಇದ್ರು. ಕರೆಕ್ಟ್ ಅಲ್ಲ ಮಾಡಿ ಫ್ರೆಂಡ್ಸ್? ಸೊ ಅದ್ರ ಜೊತೆಗೆ ಹೋಮ್ ಕೇರ್ ಪ್ರಾಡಕ್ಟ್ಸ್ ಇದೆ, ಪಾತ್ರ ವಾಶ್ ಮಾಡೋದು, ಬಟ್ಟೆ ವಾಶ್ ಮಾಡೋದು ಕೂಡ ಇದೆ, ಡಿಶ್ ವಾಶ್ ಲಿಕ್ವಿಡ್ ಕೂಡ ಇದೆ ನಮ್ಮಲ್ಲಿ. ಜೊತೆಗೆ ನಮ್ಮ ದೇಶದ ಬೆನ್ನೆಲುಬು ರೈತರಿಗೆ ಹೆಲ್ಪ್ ಆಗೋ ಪ್ರಾಡಕ್ಟ್ಸ್ ಕೂಡ ಇದೆ. ಮಾಡಿ ಫ್ರೆಂಡ್ಸ್, ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಮ್ ಬಾಡಿಗೆ ಒಳ್ಳೆ ಊಟ ಹಾಕ್ಬೇಕು. ಕರೆಕ್ಟಾ? ಒಳ್ಳೆ ಊಟ ಸಿಗ್ಬೇಕು ಅಂತ ಹೇಳಿದ್ರೆ ಭೂಮಿ ಚೆನ್ನಾಗಿರ್ಬೇಕು. ಭೂಮಿ ಚೆನ್ನಾಗಿದೆ ಇವತ್ತು, ಭೂಮಿಗೆ ಒಳ್ಳೆ ಆಹಾರ ಆಗ್ತಾ ಇಲ್ಲ ಮಾಡಿ ಫ್ರೆಂಡ್ಸ್. ಅಂದ್ರೆ ಗೊಬ್ಬರ, ರಾಸಾಯನಿಕ ಗೊಬ್ಬರಗಳನ್ನ ನಾವು ಯೂಸ್ ಮಾಡ್ತಾ ಇದೀವಿ. ರಾಸಾಯನಿಕ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಇದೆ, ಬೆಳೆ ಇಳುವರಿನೂ ಕೂಡ ಕಡಿಮೆ ಆಗ್ತಾ ಇದೆ ಮಾಡಿ ಫ್ರೆಂಡ್ಸ್. ಇವೆಲ್ಲ ಕೂಡ ನಮ್ಮಲ್ಲಿ ಸಾವಯವ ಗೊಬ್ಬರಗಳಿದೆ, ಇವೆಲ್ಲ ಯೂಸ್ ಮಾಡಿದ್ರೆ ಮಣ್ಣಿನ ಫಲವತ್ತತೆ ಇನ್ಕ್ರೀಸ್ ಆಗುತ್ತೆ, ಬೆಳೆ ಇಳುವರಿನೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸರ್ ಇದೆಲ್ಲ ತೋರಿಸಿದ್ರಲ್ಲ, ಏನ್ ಪ್ರೂಫ್ ಸರ್? ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ, ಏನಾದ್ರು ಸೈಡ್ ಎಫೆಕ್ಟ್ ಆಗಿದ್ರೆ, ಇದೆಲ್ಲ ಕೂಡ ತಲೆಯಲ್ಲಿ ಇರುತ್ತೆ. ಕರೆಕ್ಟಾ ಮಾಡಿ ಫ್ರೆಂಡ್ಸ್? ಇದಕ್ಕೆಲ್ಲದಕ್ಕೂ ಕೂಡ ಸರ್ಟಿಫಿಕೇಟ್ ಸಿಕ್ಕಿದೆ ನೋಡಿ. ಅದರಲ್ಲೂ ಕೂಡ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಒರಾಕ್, GMP, ಇದೆಲ್ಲ ಕೂಡ ಈವನ್ ಬ್ರೂನ್ಸಿಕ್ ಲ್ಯಾಬೊರೇಟರಿಯಿಂದ ಸರ್ಟಿಫಿಕೇಟ್ ತಗೊಂಡಿದೆ. ಇದು ES ಅಲ್ಲಿ ಕೊಟ್ಟಿರುವಂತದ್ದು. ಜೊತೆಗೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ತಗೊಂಡಿದೆ. ಇವತ್ತು ಇಲ್ಲಿ ಇಂಡಿಯಾದಲ್ಲಿ ಕೋವಿಡ್ ಬಂದ ನಂತರ ಸಾವಿರಾರು ಪ್ರಾಡಕ್ಟ್ಸ್ ಆಯುರ್ವೇದ ಅಂತ ಬೋರ್ಡ್ ಹಾಕೊಂಡ್ ಬಂದ್ವು. ಕರೆಕ್ಟಾ? ಎಲ್ಲಾ ಪ್ರಾಡಕ್ಟ್ಸ್ ಆಯುರ್ವೇದ ಆಗುತ್ತಾ ಅಡ್ವರ್ಟೈಸ್ಮೆಂಟ್ ಅಲ್ಲಿ ನೋಡಿದ ತಕ್ಷಣ? ಚಾನ್ಸ್ ಇಲ್ಲ ಮಾಡಿ ಫ್ರೆಂಡ್ಸ್. ಬಟ್ ಯಾವ ಪ್ರಾಡಕ್ಟ್ಸ್ ಒಂದು ಕೆಮಿಕಲ್ ಇಲ್ದಿರೋ ಪ್ರಾಡಕ್ಟ್ಸ್ಗೆ ಆಯುಷ್ ಪ್ರೀಮಿಯಂ ಸರ್ಟಿಫಿಕೇಟ್ ತಗೊಳುತ್ತೋ ಅವ ಪ್ರಾಡಕ್ಟ್ಸ್ ಮಾತ್ರ ಆಯುರ್ವೇದ, ಪ್ಯೂರ್ ಆಯುರ್ವೇದಿಕ್ ಅಂತಾನೆ ಕರಿಬಹುದು. ಎಸ್ ಮಾಡಿ ಫ್ರೆಂಡ್ಸ್, ಅದರಲ್ಲೂ ಕೂಡ ಆಯುಷ್ ಅಂತ ಹೇಳಿದ್ರೆ ಆಯುರ್ವೇದ, ಯೋಗ, ಯುನಾನಿ ಸಿದ್ಧ, ಹೋಮಿಯೋಪತಿ. ಮಾಡಿ ಫ್ರೆಂಡ್ಸ್, ಇನ್ನೊಂದು ಗುಡ್ ನ್ಯೂಸ್ ಏನು ಅಂತ ಹೇಳಿದ್ರೆ, ನಮ್ಮ ಎಲ್ಲ ಎಲಿಮೆಂಟ್ಸ್ ಬ್ರ್ಯಾಂಡ್ಗೆ 3 ವರ್ಷದಿಂದ 2019, 2022, 2024 ಈ 3 ವರ್ಷ ಆಟ್ರಿಕ್ ಆಗಿ ಬೆಸ್ಟ್ ಹೆಲ್ತ್ ಕೇರ್ ಬ್ರ್ಯಾಂಡ್ ಅವಾರ್ಡ್ ತಗೊಂಡಿದೆ. ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಫ್ರೆಂಡ್ಸ್. ಏಕೆ ಅಂತ ಹೇಳಿದ್ರೆ ಮಾಡಿ ಫ್ರೆಂಡ್ಸ್, ಇದನ್ನ ಕೊಟ್ಟಿರೋರು ಯಾರು ಗೊತ್ತಾ? ಟೈಮ್ಸ್ ಆಫ್ ಇಂಡಿಯಾ ಅವರು, ಎಕನಾಮಿಕ್ ಟೈಮ್ಸ್ ಅವರು. ಸುಮ್ನೆ ಕೊಟ್ಟಿಲ್ಲ ಮಾಡಿ ಫ್ರೆಂಡ್ಸ್. 10,000 ಮನೆಗಳನ್ನ ರಿಸರ್ಚ್ ಮಾಡ್ತಾರೆ, ಯಾರು ಮತ್ತೆ ತಗೋತಾ ಇದಾರೆ, ಯಾರು ಹೆಲ್ತಿಯಾಗಿ ಚೆನ್ನಾಗಿದ್ದಾರೆ, ಅದು ಕೊಟ್ಟಿರುವಂತದ್ದು ಮಾಡಿ ಫ್ರೆಂಡ್ಸ್. ನಂಬರ್ 1 ಮೀಡಿಯಾ ಅವರು ಸುಮ್ನೆ ಕೊಡಕ್ ಆಗುತ್ತಾ? ನೋ ಮಾಡಿ ಫ್ರೆಂಡ್ಸ್. 3 ವರ್ಷದಿಂದ ಅವಾರ್ಡ್ ವಿನ್ನರ್ ಅಂತ ಹೇಳಿದ್ರೆ ತುಂಬಾ ಪ್ರೌಡ್ ಅನ್ಸುತ್ತೆ. ಜೊತೆಗೆ ಮಾಡಿ ಫ್ರೆಂಡ್ಸ್, ಇದ್ರ ಬಗ್ಗೆ ನ್ಯೂಸ್ ಪೇಪರ್ ಆರ್ಟಿಕಲ್ ಬರುತ್ತೆ. ರೋಗ ನಿರೋಧಕ ಶಕ್ತಿ ಇರೋದಕ್ಕೆ ಆಯುಷ್ ಇಲಾಖೆ ಸಲಹೆ ಪಾಲಿಸಿ, ಆಯುಷ್ ಇಲಾಖೆ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ ಆಯುರ್ವೇದಕ್ಕೆ ಒಲವು. ನೆಕ್ಸ್ಟ್ ಮಾಡಿ ಫ್ರೆಂಡ್ಸ್, ಇದಕ್ಕೆಲ್ಲ ಮೇನ್ ಪಿಲ್ಲರ್ಸ್ ಯಾರು ಗೊತ್ತಾ? ನಾವು ಕಂಡಿಡಿಯಕ್ಕೆ ಈ ಪ್ರಾಡಕ್ಟ್ಸ್ ಗಳೆಲ್ಲ? ನೋ ಮಾಡಿ ಫ್ರೆಂಡ್ಸ್. ಇದಕ್ಕೆಲ್ಲ ಮೇನ್ ಪಿಲ್ಲರ್ಸ್ ಯಾರು ಅಂತ ಹೇಳಿದ್ರೆ ಡಾಕ್ಟರ್ DB ನಾರಾಯಣ್. 47 ವರ್ಷ ಎಕ್ಸ್ಪೀರಿಯನ್ಸ್ ಇದೆ, ಆಯುರ್ವೇದ ಪಿತಾಮಹ ಜನಕ ಅಂತ ಕರೀತಾರೆ ಇವ್ರನ್ನ. ಇವರು ನಮ್ಮ ಎಲ್ಲಾ ಎಲಿಮೆಂಟ್ಸ್ ಬ್ರ್ಯಾಂಡ್ಸ್ ನ ಕಂಡುಹಿಡಿದಂತರು. ಮೇಡಮ್ ಫ್ರೆಂಡ್ಸ್, ಟೋಟಲ್ ಆಗಿ 250 ಜನ ಸೈಂಟಿಸ್ಟ್ ಇದ್ದಾರೆ. ಎಷ್ಟು? 250+ ಇದಾರೆ ಮಾಡಿ ಫ್ರೆಂಡ್ಸ್. ಅದ್ರ ಜೊತೆಗೆ ಮಾಡಿ ಫ್ರೆಂಡ್ಸ್, ಸಾಗರ್ ಇದೆಲ್ಲ ಯೂಸ್ ಮಾಡ್ಬೋದಾ? ಎಸ್ ಅಫ್ಕೋರ್ಸ್, ಎಲ್ಲರೂ ಯೂಸ್ ಮಾಡ್ಬೋದು ಮಾಡಿ ಫ್ರೆಂಡ್ಸ್. ಆಯುರ್ವೇದನ ಇಂಥವ್ರೆ ಯೂಸ್ ಮಾಡ್ಬೇಕು ಅಂತೇನಿಲ್ಲ ಸರ್. ಆಪಲ್ ಮಾತ್ರ ಇಂಥ ಏಜ್ ಅವ್ರು ಮಾತ್ರ ಆಪಲ್ ಯೂಸ್ ಮಾಡ್ಬೋದು ಅಂತ ಹೇಳಕ್ಕಾಗತ್ತಾ? ಯಾಕಂದ್ರೆ ಆಯುರ್ವೇದ ಅಂದ್ರೆ ಏನು? ಗಿಡ ಮೂಲಿಕೆಗಳು, ಹಣ್ಣು ಆಪಲ್ಗಳು, ತರಕಾರಿಗಳು. ಕರೆಕ್ಟಾ? ಅದನ್ನೇ ಆಯುರ್ವೇದ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು ಮಾಡಿ ಫ್ರೆಂಡ್ಸ್. ಸರ್ ಹಾಗಾದ್ರೆ ಇದಕ್ಕೆ ಏನ್ ಡಿಫ್ರೆನ್ಸ್ ಮಾಡಿ ಫ್ರೆಂಡ್ಸ್? ಡೈರೆಕ್ಟ್ ಮಾರ್ಕೆಟಿಂಗ್, ಸಾಂಪ್ರದಾಯಿಕ ಮಾರ್ಕೆಟಿಗೆ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ ನೋಡಿ, ನಾವು ಹೊರಗಡೆ ಯಾವುದೋ ಒಂದು ಪೇಸ್ಟ್ ತಗೊಳ್ತಾ ಇದೀವಿ. ಫಾರ್ ಎಕ್ಸಾಂಪಲ್, ಒಂದು ಕೋಲ್ಗೇಟ್ ಪೇಸ್ಟ್ ತಗೊಳ್ತಾ ಇದ್ವಿ ಮಾಡಿ ಫ್ರೆಂಡ್ಸ್. ಕೋಲ್ಗೇಟ್ ಬಂದು 20 ರೂಪಾಯಿ ನಾವು ತಗೊಳ್ಳೋದು ಅನ್ಕೊಳ್ಳಿ, ಚಿಕ್ಕದು ಮಾಡಿ ಫ್ರೆಂಡ್ಸ್. ಕಂಪ್ನಿ ತಯಾರಾಗೋದು ಎಷ್ಟು? ಜಸ್ಟ್ 3 to 5 ರೂಪೀಸ್, 3 ಇಂದ 5 ರೂಪಾಯಿ ಇರುತ್ತೆ. ಇನ್ನು ಮಿಕ್ಕಿದ 15 ರೂಪಾಯಿ ಆಗೋಗುತ್ತೆ. ಅಂದ್ರೆ ಕಾಫಿ ಏಜೆಂಟ್, ಸೂಪರ್ ಸ್ಟಾಕಿಸ್ಟ್, ಹೋಲ್ಸೇಲರ್, ಡಿಸ್ಟ್ರಿಬ್ಯೂಟರ್, ರಿಟೇಲರ್, ಮಧ್ಯವರ್ತಿಗಳಿಗೆ ಹೋಗುತ್ತೆ. ಕರೆಕ್ಟಾ? ಮಧ್ಯವರ್ತಿಗಳಿಲ್ಲ ಅಂದ್ರೆ ಯಾವ ಪ್ರಾಡಕ್ಟ್ಸ್ ಕೂಡ ಮೂವ್ ಆಗಲ್ಲ. ಅದ್ರ ಜೊತೆಗೆ ಇನ್ನೊಂದಿದೆ ಅಡ್ವರ್ಟೈಸ್ಮೆಂಟ್. ನಿಮ್ಮ ಟೂತ್ ಪೇಸ್ಟ್ ಅಲ್ಲಿ ಉಪ್ಪು ಇದೆಯಾ ಅಂತ ಮನೆ ಬಾಕ್ಲು ಹೊಡ್ಕೊಂಡ್ ಬರ್ತಾರೆ. ಸುಮ್ನೆ ಬರ್ತಾರ?
ಸಾವಿರಾರು ಕೋಟಿ ದುಡ್ಡು ಕೊಡ್ತಾರೆ ಮಾಡಿ ಫ್ರೆಂಡ್ಸ್. ಆದ್ರೆ ಇವ್ರನ್ನೆಲ್ಲರನ್ನು ಶ್ರೀಮಂತರು ಮಾಡ್ತಿರೋದು ಯಾರು? ನಾವು ತಗೊಳ್ಳೋದ್ರಿಂದ ತಾನೇ ಶ್ರೀಮಂತರಾಗ್ತಿರೋದು ಮಾಡಿ ಫ್ರೆಂಡ್ಸ್. ನೀವು ಎಷ್ಟು ಗೂಗ್ಲಿ ಫಿಲಂ ನೋಡಿದ್ದೀರಾ? ಆ ಗೂಗ್ಲಿ ಫಿಲಂ ಅಲ್ಲಿ ಹೇಳ್ತಾರೆ ನಾವು ಭಾರತ ದೇಶದಲ್ಲಿ ಬಿಸ್ನೆಸ್ ಮಾಡೋದು ತುಂಬಾ ಈಸಿ, ಟರ್ನ್ ಓವರ್ ಮಾಡೋದು ಈಸಿ. ಹೇಗೆ ಅಂತ ಹೇಳಿದ್ರೆ ನಮ್ಮ ಭಾರತದ ಜನಸಂಖ್ಯೆ 140 ಕೋಟಿ. ಒಬ್ಬೊಬ್ಬರ ಹತ್ರ ₹1 ಕಲೆಕ್ಟ್ ಮಾಡಿದ್ರೆ ಎಷ್ಟಾಯ್ತು? 140 ಕೋಟಿ. ಬಟ್ ₹1 ತಗೊಳ್ಳೋದು ಬುದ್ಧಿವಂತಿಕೆ. ಬಟ್ ಇವರೆಲ್ಲ ಮಾಡ್ತಿರೋದು ಏನ್ ಗೊತ್ತಾ? ಇದನ್ನೇ ನಮ್ಮಿಂದನೇ ದುಡ್ಡು ಮಾಡ್ತಾ ಇರೋದು ಮಾಡಿ ಫ್ರೆಂಡ್ಸ್. ಇವರೆಲ್ಲರಿಗೂ ದುಡ್ಡು ಕೊಡ್ತಿರೋದು ಯಾರು? ನಾವೇ ಮಾಡಿ ಫ್ರೆಂಡ್ಸ್. ಈ ಸಿಸ್ಟಮ್ ಬ್ಯಾನ್ ಮಾಡಕ್ ಆಗಲ್ಲ. ನೋಡಿ, ಇಲ್ಲಿ ಕಂಪನಿ ದುಡ್ಡು ಮಾಡ್ತಾ ಇರೋದು ರೈಟ್, ಅವ್ರು ತಪ್ಪು ಅಂತ ನಾನು ಹೇಳಲ್ಲ. ಯಾಕಂದ್ರೆ ಕಂಡು ಹಿಡಿತಾ ಇದ್ದಾರೆ, ಅವ್ರು ತಗೊಳ್ಳೇಬೇಕು. ಕರೆಕ್ಟಾ? ಸೊ ಕಸ್ಟಮರ್ ನಾವು ತಗೊಳ್ಳೋದು ರೈಟೇ. ಬಟ್ ಇವ್ರು ಮಧ್ಯದಲ್ಲಿ ಇದಾರಲ್ಲ, ಇವ್ರು ಏನು ಮಾಡಲ್ಲ ಮಾಡಿ ಫ್ರೆಂಡ್ಸ್. ಇವ್ರು ದುಡ್ಡು ಹೋಗ್ತಿರೋದು ರಾಂಗು. ಕರೆಕ್ಟಾ? ಇವ್ರು ಕೊಡೋ ದುಡ್ಡನ್ನ ನಮ್ಗೆ ನಿಮ್ಗೆ ಕೊಟ್ರೆ ನಮ್ಮ ಭಾರತ ದೇಶದಲ್ಲಿ ಯಾರು ಬಡವರು ಇರಲ್ಲ ಮಾಡಿ ಫ್ರೆಂಡ್ಸ್. ಮಾಡಿ ಫ್ರೆಂಡ್ಸ್, ಒಂದು ಕೋಲ್ಗೇಟ್ ಪೇಸ್ಟ್ NDTV ಒಂದು ರಿಪೋರ್ಟ್ ಮಾಡುತ್ತೆ. ಲಾಸ್ಟ್ ಇಯರ್ ಮಾಡಿ ಫ್ರೆಂಡ್ಸ್, ಒಂದು ವರ್ಷಕ್ಕೆ 7,012 ಕೋಟಿ ಟರ್ನ್ ಓವರ್ ಮಾಡುತ್ತೆ. ಒಂದು ವರ್ಷಕ್ಕೆ ಎಷ್ಟು? 7,012 ಕೋಟಿ ಟರ್ನ್ ಓವರ್ ಮಾಡುತ್ತೆ. ಅದರಲ್ಲಿ 3,800 ಕೋಟಿ ಕಂಪನಿಗೆ ಹೋಗುತ್ತೆ. ಇನ್ನು ಮಿಕ್ಕಿದ್ದು 4,000 ಚಿಲ್ಲರೆ ಅಷ್ಟು ಯಾರಿಗ ಹೋಗ್ತಿದೆ ಗೊತ್ತಾ? ಲಾಸ್ ಆಗ್ತಿದೆ. ಆ 4,000 ಕೋಟಿ ನಮ್ಮ ಭಾರತ ದೇಶದಲ್ಲಿರೋ ಪ್ರತಿಯೊಬ್ಬರಿಗೂ ಕೂಡ ಬಡವರಿಗೆ ಕೊಟ್ರೆ ನಮ್ಮ ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶ ಆಗಲ್ಲ. ಅಭಿವೃದ್ಧಿ ಹೊಂದ್ಬಿಟ್ಟಿದೆ. ನಾನು ಚಿಕ್ಕ ಹುಡುಗ ಇದ್ದಾಗಿಂದ ನೋಡ್ತಾ ಇದ್ದೀನಿ ಅಭಿವೃದ್ಧಿ ಹೊಂದುತ್ತಿರುವ ದೇಶ. ಯಾವಾಗ ಆಗುತ್ತೆ ಅನ್ನೋದೇ ಕನ್ಫರ್ಮ್ ಇಲ್ಲ. ಹಲೋ, ಕರೆಕ್ಟ್ ಅಲ್ಲ ಮಾಡಿ ಫ್ರೆಂಡ್ಸ್. ಸೊ ಹಾಗಾದ್ರೆ ಮಾಡಿ ಫ್ರೆಂಡ್ಸ್, ಈ ಸಿಸ್ಟಮ್ ನಾವು ಚೇಂಜ್ ಮಾಡಕ್ಕಾಗಲ್ಲ. ಅದಕ್ಕೆ ಡೈರೆಕ್ಟ್ ಮಾರ್ಕೆಟಿಂಗ್ ಏನಾಗುತ್ತೆ ಅಂದ್ರೆ, ಸೊ ನೋಡಿ, ಒಂದು ಕಂಪನಿಯಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವ ವ್ಯವಸ್ಥೆಯನ್ನು ನಾವು ನೇರ ಮಾರುಕಟ್ಟೆ ಎಂದು ಕರೀತೇವೆ. ಇಲ್ಲಿ ಏನಾಗುತ್ತೆ? ಡೈರೆಕ್ಟ್ ಆಗಿ ನಮ್ಮ ಸ್ಟಾಕ್ ಪಾಯಿಂಟ್ ಬರುತ್ತೆ, ಸ್ಟಾಕ್ ಪಾಯಿಂಟ್ ಇಂದ ಕಸ್ಟಮರ್ಗೆ ಹೋಗುತ್ತೆ, ಕಂಪನಿಯಿಂದ ನಮ್ಮ ಶಾಪ್ ಬರುತ್ತೆ, ಶಾಪ್ ಇಂದ ಕನ್ಸ್ಯೂಮರ್ ವರ್ಲ್ಡ್ ಆಫ್ ಮೌತ್ ಅಡ್ವರ್ಟೈಸ್ಮೆಂಟ್ ಹೋಗುತ್ತೆ. ಬಾಯಿಂದ ಬೈಗೆ ಪ್ರಚಾರ ಮಾಡ್ಕೋಬೇಕು. ಬಾಯಿಂದ ಬೈಗೆ ಪ್ರಚಾರ ಮಾಡ್ಕೊಳ್ಳೋದು ಈಸಿನಾ? ಈಸಿ ಮೇಡಮ್, ತುಂಬಾ ಚೆನ್ನಾಗಿ ಅವಾಗ್ಲೇ ಹೇಳಿದ್ರು. ಒಂದ್ ಸ್ಯಾರಿ ತಗೊಂಡ್ರು ನಾವು ಜನ ಕೇಳಿಲ್ಲ ಅಂದ್ರೆ ಮನ್ಸಲ್ಲಿ ಡಬ ಅಂತ ಬರಿತಾ ಇರುತ್ತೆ ಮಾಡಿ ಫ್ರೆಂಡ್ಸ್. ಕರೆಕ್ಟಾ? 4 ಜನ ಕೇಳೇ ಹೇಳ್ತೀವಿ. ಕರೆಕ್ಟ್ ಅಲ್ಲ ಮಾಡಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಮಾಡೋದ್ರಿಂದ ಇಲ್ಲಿ ಏನ್ ವೇಸ್ಟ್ ಆಗ್ತದೆ? ದುಡ್ಡು ಇಲ್ಲ ಕೊಡ್ತೀವಿ, ನಾವು ನೀವು ಹಂಚ್ಕೊಳ್ತೀವಿ. ಆದ್ರೆ ಈ ತರ ಕಂಪನಿ ಯಾವ್ದಿದೆ ಮಾಡಿ ಫ್ರೆಂಡ್ಸ್? ಇವತ್ತು ಇಡೀ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿ ಎಷ್ಟೋ ಜನ ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿ ಮಾಡಿದಂತ ಒಳ್ಳೆ ಕಂಪನಿ, ಎಷ್ಟೋ ಜನಕ್ಕೆ ಕನ್ಸುಗಳು ಇಲ್ದಂತವ್ರಿಗೆ ಕನ್ಸುಗಳನ್ನ ರೂಪಿಸಿದಂತ ಕಂಪನಿ ಮಾಡಿ ಫ್ರೆಂಡ್ಸ್. ಕಂಪನಿ ಟರ್ನ್ ಓವರ್ ಲಾಸ್ಟ್ ಇಯರ್ 2,000 crore ಟರ್ನ್ ಓವರ್ ಮಾಡಿದಂತ ಏಕೈಕ ಕಂಪನಿ, ದಟ್ ಈಸ್ ಅವರ್ ಇಂಡಿಯಾಸ್ ನಂಬರ್ 1 ಡೈರೆಕ್ಟ್ ಮಾರ್ಕೆಟಿಂಗ್. ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಫ್ರೆಂಡ್ಸ್. ಸೊ ಮಾಡಿ ಫ್ರೆಂಡ್ಸ್, ಈ ಕಂಪನಿ ಲೋಗೋ ನೋಡಿದ್ರೆ ಎಷ್ಟೋ ಜನ ಎದ್ದು ನಿಂತ್ಕೊಂಡು ಸಲ್ಯೂಟ್ ಮಾಡ್ತಾರೆ. ಕಾರಣ ಏನ್ ಗೊತ್ತಾ ಮಾಡಿ ಫ್ರೆಂಡ್ಸ್? ನಮ್ಮ ಭಾರತೀಯರು ಸ್ವಾಭಿಮಾನ ಜಾಸ್ತಿ. ಕರೆಕ್ಟಾ? ನಾವು ಸುಮ್ನೆ ಎದ್ದು ನಿಂತ್ಕೊಂಡು ಯಾರಿಗೂ ಸಲ್ಯೂಟ್ ಮಾಡೋ ಅವಶ್ಯ ಯಾರಿಗೂ ಮಾಡಲ್ಲ. ಒಂದು ನಮ್ಮ ಭಾರತ ದೇಶದ ಫ್ಲಾಗ್, ಇನ್ನೊಂದು ನಮ್ಮ ಕಂಪನಿಗೆ ಯಾಕೆ ಸಲ್ಯೂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅಷ್ಟು ಜನನ ಕರೋಡ್ಪತಿ ಮಾಡಿದೆ, ಎಷ್ಟೋ ಜನಕ್ಕೆ ಅವಕಾಶ ಕೊಟ್ಟಿದೆ. 1 ಕೋಟಿ ಜನ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಮಾಡಿ ಫ್ರೆಂಡ್ಸ್. ಸೊ ಕಂಪನಿ ಲೋಗನೇ ಹೇಳ್ತಿದೆ ನೋಡಿ, ಇಟ್ಸ್ ಮೈ ಲೈಫ್, ಇಟ್ಸ್ ಮೈ ಸ್ಟೈಲ್. ಇದು ನನ್ನ ಜೀವನ, ಇದು ನನ್ನ ಶೈಲಿ ಅಂತ ಹೇಳ್ತಾ ಇದೆ. ಸೊ ಕಂಪನಿ ಬಗ್ಗೆ ಇನ್ನೂ ತಿಳ್ಕೊತೀವಿ ಅಂತ ಹೇಳಿದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಕೂಡ ನಂಬರ್ 1 ಕಂಪನಿ ನಮ್ದೇ ಬರುತ್ತೆ ಮಾಡಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ಕಂಪನಿ ಸ್ಟಾರ್ಟ್ ಆಗಿದ್ದು 2013 ಆಗಸ್ಟ್ 13. ಕಾರ್ಪೊರೇಟ್ ಆಫೀಸ್ ಒಂದು ಡೆಲ್ಲಿ ಇದೆ, ರಿಜಿಸ್ಟರ್ ಆಫೀಸ್ ಬಂದು ಜಯನಗರ ಇದೆ ಮಾಡಿ ಫ್ರೆಂಡ್ಸ್. 11 ವರ್ಷ ಕಂಪ್ನಿಗೆ ಕಂಪ್ಲೀಟ್ ಆಗಿದೆ. ಕಂಪ್ನಿಗೆ ಎಲ್ಲಾ ತರದ ಸರ್ಟಿಫಿಕೇಟ್ ತಗೊಂಡಿದೆ. ISO ಮೆಂಬರ್ಶಿಪ್ ತಗೊಂಡಿದೆ, ಫಿಕ್ಕಿ ಮೆಂಬರ್ಶಿಪ್ ತಗೊಂಡಿದೆ, ಫೆಡರೇಷನ್ ಆಫ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಸರ್ಟಿಫಿಕೇಟ್ ತಗೊಂಡಿದೆ ಮಾಡಿ ಫ್ರೆಂಡ್ಸ್. ಯಾವ್ದಾರ ಡೈರೆಕ್ಟ್ ಮಾರ್ಕೆಟಿಂಗ್ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಇಡೀ ಇಂಡಿಯಾದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಲೀಗಲ್ ಆಗಿ IDSC ಅಥವಾ FDSC ಅಲ್ಲಿ ಮೆಂಬರ್ಶಿಪ್ ತಗೊಂಡಿರ್ಬೇಕಾಗತ್ತೆ. ನಾನು ತುಂಬಾ ಜನ ಕೇಳ್ತೀನಿ, ಡೈರೆಕ್ಟ್ ಮಾರ್ಕೆಟಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ ಸಾರ್ ನಾವು ಅಷ್ಟು ಕಡ್ದೆ ಸರ್, ಇಷ್ಟು ಕಡ್ದೆ, ತಿಂಗಳು ದುಡ್ಡು ಬರುತ್ತೆ ಅಂತ ಹೇಳಿದ್ರೆ ಬರ್ಲಿಲ್ಲ. ಆತರ ಯಾವ್ದು ಬರಲ್ಲಪ್ಪ. ಕರೆಕ್ಟಾ? ಎಷ್ಟೋ ಜನ 10,000 ಹಾಕಿರ್ತಾರೆ, ವಾರ ದುಡ್ಡು ಬರಲ್ಲ ಮಾಡಿ ಫ್ರೆಂಡ್ಸ್. ಯಾವ್ದು ಕೂಡ ಒಂದು ಇದ್ರಲ್ಲಿ ಇಲ್ಲ. ಗೌರ್ಮೆಂಟ್ ಡೈರೆಕ್ಟ್ ಸೆಲ್ಲಿಂಗ್ ನೆಟ್ವರ್ಕ್ ಮಾರ್ಕೆಟಿಂಗ್ ಗೈಡ್ಲೈನ್ಸ್ ಹೇಳ್ತಾ ಇದೆ, ಸರ್ಕಾರದ ಆದೇಶಗಳು 2016, 2019 ಮತ್ತೆ 2022 ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕಾನ್ಸೆಪ್ಟ್ ಇರಲ್ಲ ಮಾಡಿ ಫ್ರೆಂಡ್ಸ್. ಸೊ ಅದರಿಂದನೇ ನೋಡ್ಕೊಳ್ಬೇಕು, FDSC ಅಥವಾ IDSC ಅಲ್ಲಿ ಮೆಂಬರ್ಶಿಪ್ ತಗೊಂಡಿರ್ಬೇಕು ಮಾಡಿ ಫ್ರೆಂಡ್ಸ್. ಎರಡರಲ್ಲಿ ಒಂದಾದ್ರೂ ಮೆಂಬರ್ಶಿಪ್ ತಗೊಂಡಿರ್ಬೇಕು. ನೆಕ್ಸ್ಟ್ ಮಾಡಿ ಫ್ರೆಂಡ್ಸ್, ನಮ್ಮ ಕಂಪನಿ ಒಳಗಡೆ 11 ವರ್ಷದ ಒಳಗಡೆ
700ಕ್ಕಿಂತ ಜಾಸ್ತಿ ಜನ ಕರೋಡ್ಪತಿಗಳನ್ನ ಕ್ರಿಯೇಟ್ ಮಾಡಿದೆ. 9 ಜನ ಫಾರಿನ್ ಟೂರ್ ಅಚೀವರ್ಸ್ ಇದ್ದಾರೆ. 25,000 ಜನ ಕಾರ್ ಓನರ್ಸ್ ಇದ್ದಾರೆ. 60,000 ಜನ ತಿಂಗಳಿಗೆ 1 lakh ಇನ್ಕಮ್ ನ ಹರ್ ಮಾಡ್ತಾರೆ. ಈಗ 500ಕ್ಕಿಂತ ಜಾಸ್ತಿ ಜನ ತಿಂಗಳಿಗೆ 8 ಲಕ್ಷ ಇನ್ಕಮ್ ನ ಹರ್ ಮಾಡ್ತಾರೆ. ಇದೆಲ್ಲ ಅಚೀವ್ಮೆಂಟ್ಸ್ ಇಂದ ಕಂಪನಿ ನಂಬರ್ 1 ಪೊಸಿಷನ್ ಇದೆ. ಬಟ್ ಫ್ರೆಂಡ್ಸ್, ನಾವು ಬೆಂಗಳೂರಲ್ಲಿ ಎಷ್ಟೋ ಕಂಪ್ನಿಗಳನ್ನ ನೋಡ್ತಾ ಇದೀವಿ. 50 ವರ್ಷದಿಂದ ಇರೋ ಕಂಪ್ನಿಗಳು ಇದೆ. ಕರೆಕ್ಟಾ? ಒಬ್ಬರನ್ನ ಕರೋಡ್ಪತಿ ಮಾಡ್ತಿದೀನಿ ಅಂತ ಯಾವ್ದಾರ ಒಂದ್ ಕಂಪ್ನಿ ಹೇಳ್ತಿದ್ಯಾ? ಬಾಸ್ ತಗೊಂಡಿರ್ತಾರೆ ರೋಲ್ಸ್ ರಾಯ್ಸ್ ಜಾಗ್ವಾರ್. ಈ ಎಂಪ್ಲಾಯ್ ತಗೊಂಡ್ರೆ ಉದಾಹರಣೆ ಇದೆಯಾ? ತಗೊಂಡಿದ್ರು ಲೋನ್ ಕಟ್ಟಕ್ಕಾಗದೆ ಲೋನರ್ ಎತ್ಕೊಂಡು ಹೋಗಿರ್ತಾರೆ. ಕರೆಕ್ಟ್ ಅಲ್ಲ? ಎಸ್ ಮಾಡಿ ಫ್ರೆಂಡ್ಸ್. ಸೊ ಬಟ್ ನಮ್ಮ ಕಂಪ್ನಿ ಇದು ಪ್ರೌಡ್ ಅಂತಾನೆ ಹೇಳ್ಬೋದು. ಎಸ್ ಮಾಡಿ ಫ್ರೆಂಡ್ಸ್. ಸರ್ ಇದೆಲ್ಲ ಹೇಳಿದ್ರೆ ನಾನು ಏನ್ ಮಾಡ್ಬೇಕು ಅದನ್ನ ಹೇಳಿ ಸರ್. ಫಸ್ಟ್ ಹೌ ಟು ಸ್ಟಾರ್ಟ್ ಬಿಸ್ನೆಸ್, ಹೆಂಗೆ ಸರ್ ಸ್ಟಾರ್ಟ್ ಮಾಡಿದ್ವಿ ಬಿಸ್ನೆಸ್ ನ ಅಂತ ಹೇಳಿದ್ರೆ, ಮಾಡಿ ಫ್ರೆಂಡ್ಸ್, ನಮ್ಮ ಬಿಸ್ನೆಸ್ ನ ನೀವು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಈ 3 ಕೂಡ ಕೊಡ್ಬೇಕು. ಆಧಾರ್ ಕಾರ್ಡು, ಪಾನ್ ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ಈ 3 ಇದೆಯಾ? ಎಸ್ ಮಾಡಿ ಫ್ರೆಂಡ್ಸ್. ಯಾಕೆಂದ್ರೆ ಕೇಂದ್ರ ಸರ್ಕಾರ ಹೇಳಿದೆ ಆಲ್ರೆಡಿ, ನಾವ್ ಏನೇ ಮಾಡ್ಬೇಕು ಅಂದ್ರೂ ಆಧಾರ್ ಮತ್ತೆ ಪಾನು ಕಡ್ಡಾಯವಾಗಿ ಕೊಡ್ಲೇಬೇಕು ಮಾಡಿ ಫ್ರೆಂಡ್ಸ್. ಇನ್ನ ಬ್ಯಾಂಕ್ ಪಾಸ್ಬುಕ್ ಯಾಕೆ ಬೇಕು? ಇನ್ಕಮ್ ಬರೋದಕ್ಕೆ ಮಾಡಿ ಫ್ರೆಂಡ್ಸ್. ಕರೆಕ್ಟ್ ಅಲ್ಲ? ಸೊ ಎಷ್ಟೋ ಜನ ಬ್ಯಾಂಕ್ ಪಾಸ್ಬುಕ್ ಎಲ್ಲ ಕೊಡಲ್ಲ ಅಂತ ಹೇಳ್ತಾರೆ. ಇನ್ಯಾವ ಅಕೌಂಟ್ಗೆ ಹಾಕ್ಬೇಕು ಮಾಡಿ ಫ್ರೆಂಡ್ಸ್ ದುಡ್ಡನ್ನ. ಕರೆಕ್ಟಾ? ಅವ್ರ ಅಕೌಂಟ್ಗೆ ಹಾಕ್ಬೇಕು. ಅಂಡ್ ನೆಕ್ಸ್ಟ್, ಸೊ ಮಾಡಿ ಫ್ರೆಂಡ್ಸ್, ನೀವು ಪ್ರಾಡಕ್ಟ್ಸ್ ನ ಬೈ ಮಾಡ್ಬೇಕು ಅಂತ ಹೇಳಿದ್ರು ನಮ್ಮ ಕಂಪನಿದು ಆಪ್ ಇದೆ, MI Lifestyle ಅಂತ ಆಪ್ ಇದೆ. ಪ್ಲೇ ಸ್ಟೋರ್ಗೆ ಹೋದ್ರೆ ನಿಮ್ಗೆ ಸಿಗುತ್ತೆ. ಆಪ್ ನ ಡೌನ್ಲೋಡ್ ಮಾಡ್ಕೋತೀರಿ. ಜೊತೆಗೆ ಇಂಡಿಯಾ ಶಾಪ್ ಅಂತ ಒಂದು ಆಪ್ ಇದೆ, ಆನ್ಲೈನ್ ಡೆಲಿವರಿ ಕೂಡ ಸಿಗುತ್ತೆ. ಸೊ ಟೋಟಲ್ ಆಗಿ 2000+ ಔಟ್ಲೆಟ್ಸ್ ಇದೆ ಅಕ್ರಾಸ್ ಇಂಡಿಯಾದಲ್ಲಿ. ನೀವ್ ಎಲ್ಲಿ ಬೇಕಾದ್ರೂ ಈ ಬಿಸ್ನೆಸ್ ನ ಮೂವ್ ಮಾಡ್ಬೋದು, ಆಪ್ ಥ್ರೂ ಬಿಸ್ನೆಸ್ ಮಾಡ್ಬೋದು ಮಾಡಿ ಫ್ರೆಂಡ್ಸ್. ಜೊತೆಗೆ ಏನ್ ಬೆನಿಫಿಟ್ ಸರ್? ಹೊರಗಡೆ ಇಷ್ಟು ವರ್ಷ ತಗೋತಾ ಇದ್ದೀನಿ, ಇಲ್ಲಿ ತಗೊಂಡ್ರೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ 10 ಬೆನಿಫಿಟ್ ಸಿಗುತ್ತೆ ಮಾಡಿ ಫ್ರೆಂಡ್ಸ್. ನೋಡಿ, ನೀವು ನಿನ್ನೆಯಿಂದ ಅಥವಾ ಇವತ್ತಿನ ಬಿಟ್ಟು ನಿನ್ನೆ ಬಗ್ಗೆ ಮಾತಾಡಿದ್ರೆ ಇಷ್ಟು ವರ್ಷ ನಾವು ಬಳಸಿದ್ದು ಏನಾಗ್ತಾ ಇದ್ವಿ? ಕಸ್ಟಮರ್ ಆಗಿದ್ವಿ. ಕರೆಕ್ಟಾ? ಯಾರು ಇದುವರೆಗೂ ಏನು ಬೆನಿಫಿಟ್ ಕೊಟ್ಟಿಲ್ಲ. ನಮ್ಮ ಬಿಸ್ನೆಸ್ ಲೈಫ್ ಟೈಮ್ ಅಲ್ಲಿ ಒಂದ್ಸತಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದ್ರಿಂದ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗ್ತೀರಿ. ಹೊರಗಡೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಆಗಬೇಕು ಅಂದ್ರೆ ಮಿನಿಮಮ್ 5 to 10 lakhs ಇನ್ವೆಸ್ಟ್ಮೆಂಟ್ ಮಾಡಬೇಕು. ಹಲೋ, ಕರೆಕ್ಟಾ ಮಾಡಿ ಫ್ರೆಂಡ್ಸ್? ಒಂದು ಚಾಕ್ಲೇಟ್ ಡಿಸ್ಟ್ರಿಬ್ಯೂಟರ್ಶಿಪ್ ತಗೋತೀನಿ ಅಂದ್ರು 5 to 10 lakhs ನೀವು ಡೆಪಾಸಿಟ್ ಮಾಡ್ಲೇಬೇಕು. ಬಟ್ ನಮ್ಮಲ್ಲಿ 0%, ₹1 ಇನ್ವೆಸ್ಟ್ಮೆಂಟ್ ಇಲ್ಲ. ನಿಮ್ಗೆ ಇಂಡಿಪೆಂಡೆಂಟ್ ಬಿಸ್ನೆಸ್ ಓನರ್ ಸಿಗುತ್ತೆ. 30% ಡಿಸ್ಕೌಂಟ್ ಸಿಗುತ್ತೆ. ಪ್ರತಿಯೊಂದು ಪ್ರಾಡಕ್ಟ್ಸ್ ಮೇಲೂ ಕೂಡ 30% ಡಿಸ್ಕೌಂಟ್ ಸಿಗ್ತಾ ಇದೆ. ಹಲೋ ಮಾಡಿ ಫ್ರೆಂಡ್ಸ್, 10 ವರ್ಷದಿಂದ ಒಂದು ಅಂಗಡಿಲಿ ಪ್ರಾಡಕ್ಟ್ಸ್ ನ ಬೈ ಮಾಡಿದ್ವಿ. ಈ ವರ್ಷ ಗಣೇಶ ಹಬ್ಬ ಬಂತು. ₹10 ಯಾರನ್ನ ಬಿಟ್ಟಿದಾರ? ₹1 ಯಾರು ಬಿಟ್ಟೇ ಇಲ್ಲ ಮಾಡಿ ಫ್ರೆಂಡ್ಸ್. ಇಲ್ಲಿ 30% ಡಿಸ್ಕೌಂಟ್ ಸಿಗ್ತಾ ಇದೆ. ಜೊತೆಗೆ ನೆಕ್ಸ್ಟ್, ಸರ್ ಹಾಗಾದ್ರೆ ಏನ್ ಮಾಡ್ಬೇಕು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿದ್ರ ಮಾಡಿ ಫ್ರೆಂಡ್ಸ್, ಲೈಫ್ ಟೈಮ್ ಅಲ್ಲಿ ಒಂದು ಬಾರಿ ನೀವು 10,000 rupees ಇಂದ ಪ್ರಾಡಕ್ಟ್ಸ್ ನ ಬೈ ಮಾಡ್ಬೇಕಾಗತ್ತೆ, ಪರ್ಚೇಸ್ ಮಾಡ್ಬೇಕಾಗತ್ತೆ. ಅಥವಾ ಸರ್ ಇನ್ನೂ ಬೆನಿಫಿಟ್ ಬೇಕು ಅಂದ್ರೆ 25,000 ಇಂದ ಸ್ಟಾರ್ಟ್ ಮಾಡ್ಬೋದು. ಯಾವ್ದನ ಬಿಸ್ನೆಸ್ 10,000 ಅಥವಾ 25,000 ರೂಪಾಯಿಂದ ಬಿಸ್ನೆಸ್ ಮಾಡೋಕೆ ಇದೆಯಾ ಹೊರಗಡೆ? ಸರ್ ನಾವು ಚೆನ್ನಾಗಿರೋ ಮೊಬೈಲ್ ತಗೊಳ್ಬೇಕು ಅಂದ್ರೂ 10,000 ರೂಪಾಯಿಂದ ಸಿಗಲ್ಲ ಸರ್. ಕರೆಕ್ಟಾ? ಕ್ಯಾಮ್ರಾ ನೋಡ್ತೀವಿ, ಇದು ನೋಡ್ತೀವಿ. ಕರೆಕ್ಟಾ? 1,60,000 ರೂಪಾಯಿ ಹಾಕಿ ಮಾಡಿ ಫ್ರೆಂಡ್ಸ್ iPhone 16 ತಗೊಳ್ತಾ ಇದೀವಿ. ಬದುಕು ಏನು ಚೇಂಜ್ ಆಗಿಲ್ಲ. ಕರೆಕ್ಟಾ? ಬಟ್ ಲೈಫ್ ಟೈಮ್ ಮೇಲೆ ಒಂದು ಬಾರಿ ನಾವು 25,000 ಸ್ಟಾರ್ಟ್ ಮಾಡೋದ್ರಿಂದ ನಮ್ಮೆಲ್ಲ ಎಲಿಮೆಂಟ್ಸ್ ಬ್ರ್ಯಾಂಡ್ ಅಂದ್ರೆ ಮನೆಗೆ ಯೂಸ್ ಮಾಡೋ ಎಲ್ಲಾ ಪ್ರಾಡಕ್ಟ್ಸ್ ಸಿಗುತ್ತೆ. ನಮ್ಮ ಆರೋಗ್ಯನೂ ಸುಧಾರಣೆ ಆಗುತ್ತೆ, ನಮ್ಮ ಜೀವಿತ ಅವಧಿಯು ಕೂಡ ಹೆಚ್ಚಿಗೆ ಆಗುತ್ತೆ ಮಾಡಿ ಫ್ರೆಂಡ್ಸ್. ಜೊತೆಗೆ ಮಾಡಿ ಫ್ರೆಂಡ್ಸ್, ನೆಕ್ಸ್ಟ್ ಏನ್ ಮಾಡೋದು? ಸೊ ನೋಡಿ ಸರ್, ಬೆನಿಫಿಟ್ ಏನು ಆಗೋದ್ರೆ ಅಂತ ಹೇಳಿದ್ರೆ ಜಸ್ಟ್ ಮಾಡಿ ಫ್ರೆಂಡ್ಸ್, ನಿಮ್ಮ ಮನೆಗೆ ನೀವು ಪ್ರಾಡಕ್ಟ್ಸ್ ನ ಬೈ ಮಾಡಿದ್ರೆ ಕಂಪನಿ ನಿಮ್ಗೆ 2 ಥೀಮ್ ಕೊಡುತ್ತೆ. ಫ್ರಾಂಚೈಸಿ 1, ಫ್ರಾಂಚೈಸಿ 2 ಅಂತ 2 ಫ್ರಾಂಚೈಸಿ ಕೊಡುತ್ತೆ. ಸೊ ಹೊರಗಡೆ ನೀವು ಫ್ರಾಂಚೈಸಿ ತಗೋಬೇಕು ಅಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕ್ಬೇಕು ಮಾಡಿ ಫ್ರೆಂಡ್ಸ್. ಬಟ್ ನಮ್ಮಲ್ಲಿ ನಿಮ್ಗೆ ಫ್ರೀ ಆಗಿ ಫ್ರಾಂಚೈಸಿ ಕೊಡುತ್ತೆ. ಅಂಡ್ ನೆಕ್ಸ್ಟ್ ನೋಡಿ, ಇಲ್ಲಿ ಯಾರೋ ಇಬ್ಬರಿಗೆ ಸೊ ನಾನ್ ಪ್ರಾಡಕ್ಟ್ಸ್ ತಗೊಳ್ತಿದ್ದೀನಪ್ಪ, ಡಿಮಾರ್ಟ್ ಅಲ್ಲಿ ತಗೊಳ್ಳೋ ಬದಲು ಅಥವಾ ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ತಗೊಳ್ಳೋ ನಿಲ್ಲಿಸಿ, ಇಲ್ಲಿ ಆಯುರ್ವೇದ ಇದೆ, ಸ್ವದೇಶಿದಿದೆ, ನಮ್ಮ ದೇಶದ್ದೇ ಆದ ಸ್ವದೇಶಿ ಉತ್ಪನ್ನಗಳು ಸಿಗುತ್ತೆ. ಅದನ್ನ ನೀನ್ ತಗೋ ಅಂತ ಹೇಳಿ ಪ್ರಮೋಟ್ ಮಾಡಿದ್ರೆ 10,000 ರೂಪಾಯಿ ಅವ್ರ ಪ್ರಾಡಕ್ಟ್ಸ್ ನ ಬೈ ಮಾಡಿದ್ರೆ ಮಾಡಿ ಫ್ರೆಂಡ್ಸ್, ನಿಮ್ಗೆ 12%ಗೆ 1,200 rupees ಕಮಿಷನ್ ಸಿಗುತ್ತೆ. ಖುಷಿನಾ ಸರ್? 1,200 ರೂಪಾಯಿ ತಗೊಳಕ್ಕೆ ಇಷ್ಟೊತ್ತು ಹೇಳಿದ್ರ ಸರ್? ಇಷ್ಟೊಂದು ಒಂದು ಕ್ವಶನ್ ಈಗಲೇ ಬರ್ತಾ ಇರ್ಬೋದು. ಇಷ್ಟೇನಾ ಸರ್ 1,200 ರೂಪಾಯಿ? ಚಿಕ್ಕದು ತೋರ್ಸಕ್ಕೆ ಇಷ್ಟೇನಾ ಅಂತ ಬರುತ್ತೆ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ನಾನು ಹೇಳ್ತೀನಿ, ಜಸ್ಟ್ ಮಾಡಿ ಫ್ರೆಂಡ್ಸ್, ನೀವು ಜಸ್ಟ್ ರೆಫರ್ ಮಾಡೋದಕ್ಕೆ 1,200 ರೂಪಾಯಿ ಕೊಟ್ಟು ಇವ್ರಿಬ್ರಿಗೆ ಹೇಳಿ ನೀವು ಎಂಗೇಜ್ ಆಗೋದ್ರಿ. ನೆಕ್ಸ್ಟ್ ವೀಕ್ ಇಲ್ಲೊಂದು ಟೀಮ್ ಇರುತ್ತೆ, ಟೀಮ್ ಥ್ರೂ ಬಿಸ್ನೆಸ್ ಆಗುತ್ತೆ ಮಾಡಿ ಫ್ರೆಂಡ್ಸ್. ಇಲ್ಲೊಂದು 40,000 ಟೀಮ್ ಥ್ರೂ ಬಿಸ್ನೆಸ್ ಆದಾಗ ನಿಮ್ಗೆ ಕಂಪ್ನಿ 12%ಗೆ 4,800 rupees ಕಮಿಷನ್ ಕೊಡುತ್ತೆ. ನೆಕ್ಸ್ಟ್ ಮಾಡಿ ಫ್ರೆಂಡ್ಸ್, ಈ ಕಡೆ 80,000, ಈ ಕಡೆ 60,000 ಆಗುತ್ತೆ. ಬಿಸ್ನೆಸ್ ಅಂದ್ಮೇಲೆ ಅಪ್ ಅಂಡ್ ಡೌನ್ಸ್ ಕಾಮನ್. ಕರೆಕ್ಟಾ? ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಮಾಡಿ ಫ್ರೆಂಡ್ಸ್. ಆಗ 60 ಮ್ಯಾಚ್ ಮಾಡಿ ನಿಮಗೆ 7,200 rupees ಕಮಿಷನ್ ಕೊಡುತ್ತೆ. ಅಂಡ್ ನೆಕ್ಸ್ಟ್ 1 lakh ಮ್ಯಾಚ್ ಆಗಿದ್ರೆ 12,000. ಅಂಡ್ ಮಾಡಿ ಫ್ರೆಂಡ್ಸ್ 17.5 lakh ಮ್ಯಾಚ್ ಆಯ್ತು ಅಂದ್ರೆ 2 lakh
10,000 rupees. Sir, ಇಷ್ಟೊಂದು ಕೊಡುತ್ತಾರೆ ಸರ್ ಅಂತ ಬರುತ್ತಿದ್ದ. ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಫ್ರೆಂಡ್ಸ್ 1200 ತೋರಿಸಿದಾಗ ಇಷ್ಟೇನಾ ಸರ್, ಇಷ್ಟೊತ್ತು ಹೇಳಕ್ಕೆ ಅರ್ಧ ಗಂಟೆ ಹೇಳಿದ್ರೆ ಸರ್ 2,10,000 ಇದು ಹೆಂಗೆ ಸರ್, ಇಷ್ಟೊಂದು ಕೊಡ್ತಾರ ಸರ್ ನಿಜಾನಾ ಅಂತ ಕೇಳಿದ್ರೆ, ನಮ್ಮ ಕಂಪ್ನಿ ಒಳಗಡೆ ವೀಕ್ಲಿ 2,10,000 ತಗೊಳ್ಳೋರು ಮೋರ್ ದೆನ್ 600+ ಇದಾರೆ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್ ಮಾಡಿ ಫ್ರೆಂಡ್ಸ್. ಇಫ್ ಯು ಥಿಂಕ್ ಯು ಕ್ಯಾನ್ ಮನಸ್ಸಿದ್ರೆ ಮಾರ್ಗ ಮಾಡಿ ಫ್ರೆಂಡ್ಸ್. ಮನ್ಸ್ ಮಾಡಿದ್ರೆ ಏನ್ ಬೇಕಾದ್ರು ಮಾಡ್ಬೋದು. ಜೊತೆಗೆ ಮಾಡಿ ಫ್ರೆಂಡ್ಸ್ ರೀಪರ್ಚೇಸ್ ಇನ್ಕಮ್ ಸಿಗುತ್ತೆ ನೋಡಿ. ಲಾಕ್ಡೌನ್ ಟೈಮ್ ಅಥವಾ ನಿಮ್ಮ ಟೀಮ್ ಒಳಗಡೆ ಒಂದು ವರ್ಷದ ಒಳಗಡೆ 100 ಜನ ಇದ್ರೆ, ಈ ಕಡೆ 100 ಜನ ಇದ್ರೆ ಅನ್ಕೊಳ್ಳೋಣ ಟೀಮ್ ಒಳಗಡೆ, ಪ್ರತಿಯೊಬ್ರು ಎವ್ರಿ ಮಂತ್ ಅವ್ರ ಮನೆಗೆ 1,000 ಪ್ರಾಡಕ್ಟ್ಸ್ ಬೇಕಾಗುತ್ತಾ? ಬೇಕೇ ಬೇಕಾಗುತ್ತೆ. ಕರೆಕ್ಟ್ ಅಲ್ಲ ಮಾಡಿ ಫ್ರೆಂಡ್ಸ್. ಒಬ್ಬೊಬ್ರು 1,000 ಪ್ರಾಡಕ್ಟ್ಸ್ ನ ಬೈ ಮಾಡಿದ್ರು 1 lakh ಸೇಲ್ಸ್ ಆಯ್ತು ಅಂದ್ರೆ ನಿಮ್ ಇನ್ಕಮ್ 12,000 rupees ರೀಪರ್ಚೇಸ್ ಇನ್ಕಮ್ ಆಗು ಕೂಡ ಸಿಗುತ್ತೆ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ರ್ಯಾಂಕ್ ಕಮಿಷನ್ ಸಿಗುತ್ತೆ, ಪರ್ಫಾರ್ಮೆನ್ಸ್ ಬೋನಸ್ ಇದೆ. ನಾವೆಲ್ಲ ವರ್ಕ್ ಮಾಡ್ತಿರೋದು ಯಾರಿಗೋಸ್ಕರ? ಫ್ಯಾಮಿಲಿಗೋಸ್ಕರ. ಇಲ್ಲೊಂದು ಫ್ಯಾಮಿಲಿ ಇದೆ, ಮನೆ ಯಜಮಾನ್ರು ಇವರೇ ಮಾಡಿ ಫ್ರೆಂಡ್ಸ್. ಇವ್ರನ್ನ ನಂಬ್ಕೊಂಡು ಆ ಫ್ಯಾಮಿಲಿ ರನ್ನಿಂಗ್ ಆಗ್ತಾ ಇದೆ. ಅಕಸ್ಮಾತ್ ಆ ವ್ಯಕ್ತಿ ಇಲ್ಲ ಅಂತ ಹೇಳಿದ್ರೆ ಯಾವ ಟೈಮಲ್ಲಿ ಬೇಕಾದ್ರೂ ಏನಾದ್ರೂ ಆಗೋದು. ಸಂಜಯ್ ನಾಳೆ ರೀಚಾರ್ಜ್ ಖಾಲಿ ಆಗುತ್ತೆ ಅಂತ ಮೆಸೇಜ್ ಬರುತ್ತೆ, ಸಂಜಯ್ ನಾಳೆ ನೀನ್ ಇರಲ್ಲ ಅಂತ ಮೆಸೇಜ್ ಬರಲ್ಲ ಮಾಡಿ ಫ್ರೆಂಡ್ಸ್. ಈ ಕ್ಷಣದಲ್ಲಿ ಇದ್ದವರು ಇನ್ನೊಂದು ಕ್ಷಣದಲ್ಲಿ ಇಲ್ದಿಲಿ ಇರ್ಬೋದು ಮಾಡಿ ಫ್ರೆಂಡ್ಸ್. ಕರೆಕ್ಟಾ? ಹಾಗಾದ್ರೆ ಈ ವ್ಯಕ್ತಿ ಇಲ್ಲ ಅಂದ್ರೆ ಫ್ಯಾಮಿಲಿ ಏನಾಗುತ್ತೆ ಗೊತ್ತಾ? ವೈಟ್ ಶೀಟ್ ಆದಂಗಾಗತ್ತೆ. ಹಲೋ, ಕರೆಕ್ಟಾ ಮಾಡಿ ಫ್ರೆಂಡ್ಸ್? ಸಿಂಪಲ್ ಆಗಿ ಯೋಚನೆ ಮಾಡಿ ಫ್ರೆಂಡ್ಸ್. ಇವತ್ತು ಯಾವುದೇ ಕಂಪನಿ ಒಳಗಡೆ ನಾಮಿನೇಷನ್ ಫೆಸಿಲಿಟಿ ಇಲ್ಲ, ಅಥವಾ ಗೌರ್ಮೆಂಟ್ ಜಾಬ್ ಅಲ್ಲೂ ಕೂಡ 2006 ಅಲ್ಲಿ ಕ್ಯಾನ್ಸಲ್ ಆಯಿತು ಸುಪ್ರೀಂ ಕೋರ್ಟ್ ಆದೇಶ ಆಗಿ. ಬಟ್ ನಮ್ಮ ಸಿಸ್ಟಮ್ ಅಲ್ಲಿ ಯು ಕ್ಯಾನ್ ಪ್ರೊಟೆಕ್ಟ್ ಯುವರ್ ಫ್ಯಾಮಿಲಿ ವಿತ್ ಮೈ ಲೆಫ್ಟ್ ನಾಮಿನೇಷನ್ ಫೆಸಿಲಿಟಿ ಇದೆ ಮಾಡಿ ಫ್ರೆಂಡ್ಸ್. ಸೊ ಮಾಡಿ ಫ್ರೆಂಡ್ಸ್, ನಮ್ಮ ಕಂಪನಿ ಒಳಗಡೆ ಅಶೋಕ್ ಸರ್ ಅಂತ ಇದ್ರು. 2021 ಡೆತ್ ಆಗ್ತಾರೆ. ಲಾಸ್ಟ್ ಮಂತ್ ಅವರ ಮಗಳಿಗೆ ರೀಚ್ ಆದ ಅಮೌಂಟ್ 25 ಲಕ್ಷ ರೂಪಾಯಿ ಇದೆ, 25 lakh rupees ಮಾಡಿ. ಇವತ್ತು ಅವರ ಮಗಳು ತುಂಬಾ ಲಕ್ಸುರಿ, ಥ್ಯಾಂಕ್ ಯು ವೆರಿ ಮಚ್. ಅವರ ಮಗಳು ತುಂಬಾ ಲಕ್ಸುರಿ ಲೈಫ್ ನ ಆಚರಣೆ ಮಾಡ್ತಾ ಇದ್ದಾರೆ ಮಾಡಿ ಫ್ರೆಂಡ್ಸ್. ಇನ್ನೊಬ್ರು ಶ್ರೀ ಅರ್ಜುನ್ ನಾರಾಯಣ್ ಅಂತ ವ್ಯಕ್ತಿ 2018 ಡೆತ್ ಆಗ್ತಾರೆ. ಲಾಸ್ಟ್ ಮಂತ್ ಅವ್ರ ಫ್ಯಾಮಿಲಿಗೆ ರೀಚ್ ಆಗಿದ್ದು 20 lakhs rupees ಇದೆ, ಅವರ ವೈಫ್ ರೀಚ್ ಆಗಿದ್ದು ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಅವಾರ್ಡ್ ಮತ್ತೆ ರಿವಾರ್ಡ್ ಕೂಡ ನಾವು ಬೆಳೀತಾ ಹೋದಾಗ ಜನಗಳ ಮುಂದೆ ಗುರುತಿಸ್ಕೋಬೇಕು ಅನ್ನೋ ಆಸೆ ಕನಸುಗಳದು ಪ್ರತಿಯೊಬ್ಬರಿಗೂ ಇದೆ. ಸೊ ಅವಾರ್ಡ್ ಮತ್ತೆ ರಿವಾರ್ಡ್ ಕೂಡ ಇದೆ. ಇದು ನಾನು ರಿಜಿನಲ್ ಟೀಮ್ ಕೊಂಡ್ರಾದಾಗ ನನ್ಗೊಂದು ಅವಾರ್ಡ್ ಕೊಟ್ಟಿರೋಂಥದ್ದು ಮಾಡಿ ಫ್ರೆಂಡ್ಸ್. ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ಕಾಲೇಜ್ ಸ್ಟೂಡೆಂಟು ಮಾಡಿ ಫ್ರೆಂಡ್ಸ್. ಬಿಸ್ನೆಸ್ ಬರೋಕ್ಕಿಂತ ಮುಂಚೆ ನಾನು ಕೂಡ ಲಾಸ್ಟ್ ಎಲ್ಲೋ ಕೂತ್ಕೊಂಡು ಕೇಳ್ತಾ ಇದ್ದೆ, ಇದೆಲ್ಲ ಆಗುತ್ತಾ ನೋಡೋಣ, ಇದೆಲ್ಲ ಕನ್ಫ್ಯೂಷನ್ಸ್ ಇಂದನೇ ಸ್ಟಾರ್ಟ್ ಮಾಡಿದ್ದು. ಬಟ್ ಇವತ್ತು ಕಂಪ್ನಿ ಒಳಗಡೆ ಒಂದು ಟಾಪ್ ಅಚೀವರ್ ಆಗಿ ರೀಚ್ ಆಗಿದ್ದೀನಿ, ತುಂಬಾ ಖುಷಿ ಅನ್ಸುತ್ತೆ. ಜೊತೆಗೆ ಇವರು ನನ್ನ ಅಪ್ಲೈನ್ ಗರ್ಲ್ ಶ್ರುತಿ ಮೇಡಮ್ ಅಂತೇಳಿ, ಇವರು ಕೂಡ RTC ಅಚೀವರ್, ಇವತ್ತು ಕೋಲಾರದಲ್ಲಿ ಈವೆಂಟ್ ಅಲ್ಲಿ ಇದ್ದಾರೆ. ನೆಕ್ಸ್ಟ್ ಮಾಡಿ ಫ್ರೆಂಡ್ಸ್ ರಾಘವೇಂದ್ರ ಸರ್ ಅಂತೇಳಿ ಕೋಲಾರದವರು, ಸೊ ಗೌರ್ಮೆಂಟ್ ಟೀಚರ್ ಆಗಿರ್ತಾರೆ, ಇವತ್ತು ರಿಜಿನಲ್ ಟೀಮ್ ಕೋಆರ್ಡಿನೇಟರ್ ಆಗಿದ್ದಾರೆ. ರೂಪಶ್ರೀ ಮೇಡಮ್ ಮಂಡ್ಯದವರು, ಅವರು ಲೇಡೀಸ್ ಎಲ್ಲ ಬಿಸ್ನೆಸ್ ಮಾಡಬಹುದಾ ಅಂತ ಹೇಳಿದ್ರೆ ಎಸ್ ಎಕ್ಸಾಂಪಲ್ ಆದಂತವರು. ನೆಕ್ಸ್ಟ್ ಮಾಡಿ ಫ್ರೆಂಡ್ಸ್ ಜಯರಾಜ್ ಸರ್ ಮೈಸೂರವರು, ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್. ಅಂಡ್ ಹೇಮಂತ್ ಸರ್ ಆಯುರ್ವೇದ ಡಾಕ್ಟರ್ ಅಂತಾನೆ ಕರಿಬಹುದು, ಸೊ ಅವರು ಕೂಡ ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಆಗಿದ್ದಾರೆ. ಅಂಡ್ ಭಾನುಪ್ರತಾಪ್ ಸರ್ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ, ಬಿಸ್ನೆಸ್ ಬಂದಾದ್ಮೇಲೆ ಇವತ್ತು ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್. 3 ಕಾರ್ನ ಬೈ ಮಾಡಿದ್ದಾರೆ ಮಾಡಿ ಫ್ರೆಂಡ್ಸ್ ಬಿಸ್ನೆಸ್ ಥ್ರೂ. ನೆಕ್ಸ್ಟ್ ಎಮ್ ಕಿಶನ್ ಸರ್, ಇವರು ಕೂಡ ಕೋಲಾರದವರು, ಬಿಸ್ನೆಸ್ ಬರಕ್ ಮುಂಚೆ ಇಂಗ್ಲಿಷ್ ಲೆಕ್ಚರ್ ಆಗಿರ್ತಾರೆ, ಇವತ್ತು ಬಿಸ್ನೆಸ್ ಬಂದು ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಆಗಿದ್ದಾರೆ. ಜೊತೆಗೆ ಮೇಡೇ ಫ್ರೆಂಡ್ಸ್, ಇವತ್ತು ನಾವೆಲ್ಲ ಇಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದೀವಿ, ಮೂವ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಆ ಒಂದು ಕಾರಣ ಒಬ್ಬ ವ್ಯಕ್ತಿ ಇರಲೇಬೇಕಲ್ಲ ಮೇಡೇ ಫ್ರೆಂಡ್ಸ್. ನಮ್ಮ ಲೈಫ್ ನ ಚೇಂಜ್ ಮಾಡೋಂತ ಒನ್ ಆಫ್ ದಿ ಬೆಸ್ಟ್ ಪರ್ಸನ್, ಇಡೀ ಕರ್ನಾಟಕದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋಂತ ಗ್ರೇಟೆಸ್ಟ್ ಪರ್ಸನ್, ಡೈನಮಿಕ್ ಲೀಡರ್, ಬಿಸ್ನೆಸ್ ಅಂದ್ರೆ ಅವರು. ಸೊ ಒನ್ ಆಫ್ ದಿ ಕರೋಡ್ಪತಿ ಮಿಸ್ಟರ್ ಪ್ರದೀಪ್ ಕುಮಾರ್ ಸರ್, ITC. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್. ಬಿಸ್ನೆಸ್ ಬರೋಕ್ಕಿಂತ ಮುಂಚೆ 7 years ಬ್ಯಾಕ್ ಆರ್ಡಿನರಿ ಪರ್ಸನ್, ಬಟ್ ನೋ ಮೈ ಡಿಯರ್ ಫ್ರೆಂಡ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಸನ್ ಮೈ ಡಿಯರ್ ಫ್ರೆಂಡ್ಸ್. ಸೊ MJK ಆಕ್ಟರ್ ಓನರ್ ಅಂತಾನೆ ಕರಿಬಹುದು, ಇವತ್ತು ಮೈಸೂರಲ್ಲಿ ಇದ್ದಾರೆ. ಅಂಡ್ ಒನ್ ಆಫ್ ದಿ ಕರೋಡ್ಪತಿ ಮೈ ಡಿಯರ್ ಫ್ರೆಂಡ್ಸ್, ಟೀಮ್ ಇಗ್ನೈಟೆಡ್ ಮೈಂಡ್ಸ್, ನಮ್ಮ ಕರ್ನಾಟಕದಲ್ಲಿ 2nd ಕರೋಡ್ಪತಿ ಆಫ್ MI ಲೈಫ್ ಸ್ಟೈಲ್ ಮೈ ಡಿಯರ್ ಫ್ರೆಂಡ್ಸ್. ಪರ್ ಮಂತ್ ಇನ್ಕಮ್ 10 lakhs ಇನ್ಕಮ್ ನ ಅರ್ನ್ ಮಾಡ್ತಾರೆ, 10 ಲಕ್ಷ ಮೈ ಡಿಯರ್ ಫ್ರೆಂಡ್ಸ್. BMW ಓನರ್. ಅದ್ರ ಜೊತೆಗೆ ಕರ್ನಾಟಕ ಫಸ್ಟ್ ಕರೋಡ್ಪತಿ ಇನ್ MI ಲೈಫ್ ಸ್ಟೈಲ್ ಮೈ ಡಿಯರ್ ಫ್ರೆಂಡ್ಸ್. ಪರ್ ಮಂತ್ ಇನ್ಕಮ್ 17 ಲಕ್ಷ ರೂಪಾಯಿ ಇದೆ. ವರ್ಷಕ್ಕೆ ಮಾಡಿ ಫ್ರೆಂಡ್ಸ್ ಟೋಟಲ್ ಟರ್ನ್ ಓವರ್ ಇವ್ರದ್ದು ಆದಾಯ ಜಸ್ಟ್ 2 crore ಅಷ್ಟೇ. ಎಷ್ಟು? 2 CR ಅಷ್ಟೇ ಮಾಡಿ ಫ್ರೆಂಡ್ಸ್. ಕರೆಕ್ಟಾ? 2 crore. ಇವ್ರ ವಿಷನ್ ತುಂಬಾ ಚೆನ್ನಾಗಿದೆ. ಅವ್ರು ಹೇಳ್ತಾರೆ ಮಾಡಿ ಫ್ರೆಂಡ್ಸ್, ನೆಕ್ಸ್ಟ್ ಇನ್ನು ಮುಂದಿನ 5 ವರ್ಷದ ಒಳಗಡೆ ನನ್ನ ಟೋಟಲ್ ಟರ್ನ್ ಓವರ್
10 crore ಟರ್ನ್ ಓವರ್ ಮಾಡ್ತೀನಿ ಅಂತ ವಿಷನರಿ ಪರ್ಸನ್ ಮಾಡಿ. ಅಂಡ್ ನೆಕ್ಸ್ಟ್ ಈ ತರ ತುಂಬಾ ಜನ ಅಚೀವರ್ಸ್ ಇದ್ದಾರೆ, ತುಂಬಾ ಜನ ಎಕ್ಸಾಂಪಲ್ ಕೂಡ ಇದೆ. ಅಂಡ್ ಫ್ರೀ ಫಾರಿನ್ ಟ್ರಿಪ್ ಇದೆ, ದೇಶ ಸುತ್ತಬೇಕು ಕೋಶ, ಬಟ್ ಇದ್ಯಾವುದು ಮಾಡ್ತಿಲ್ಲ. ಇನ್ನೇನ್ ಮಾಡ್ತಿದ್ವಿ, ಫೇಸ್ಬುಕ್ ಓದ್ತಾ ಇದೀವಿ. ಕರೆಕ್ಟಾ? ಎಸ್ ಮೈ ಡಿಫ್ರೆನ್ಸ್. ಅಂಡ್ ನೆಕ್ಸ್ಟ್ ಮೈ ಡಿಫ್ರೆನ್ಸ್, ನೆಟ್ವರ್ಕ್ ಮಾರ್ಕೆಟ್ ಬಗ್ಗೆ ಗ್ಲೋಬಲ್ ಲೀಡರ್ಸ್ ಮಾತಾಡ್ತಾರೆ ನೋಡಿ. ಸೊ ಬಿಲ್ ಗೇಟ್ಸ್ ಮಾತಾಡ್ತಾರೆ, ಬಿಲ್ ಗಿಡನ್ ಹೇಳ್ತಾರೆ, ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ. ಅದ್ರ ಜೊತೆಗೆ HG ಅಬ್ದುಲ್ ಕಲಾಂ ಸರ್ ಕೂಡ ಮಾತಾಡ್ತಾರೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಇಸ್ ದಿ ಫಾಸ್ಟ್ ಅಂಡ್ ಗ್ರೋವಿಂಗ್ ಬಿಸ್ನೆಸ್ ಆಫ್ 21st century which must be joined by every young woman globally, otherwise you can never get the best of your youth age ಅಂತ ಹೇಳ್ತಾರೆ. ಮೈ ಫ್ರೆಂಡ್ಸ್, 21ನೇ ಶತಮಾನದಲ್ಲಿ ಬೇಗ ಬೆಳಿಬೇಕು ಅಥವಾ ಯುವತಿಯರಿಗೆ ಜಾಬ್ ಅಥವಾ ಅವ್ರ ಲೈಫಲ್ಲಿ ಸೆಟಲ್ ಆಗಬೇಕು ಅಂತ ಹೇಳಿದ್ರೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಥವಾ ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ ಅಂತ ಹೇಳ್ತಾರೆ. ಆದ್ರೆ ಇವರೆಲ್ಲರೂ ಮಾತು ಕೇಳಿದ್ರೆ ನಾವು ದುಡ್ಡು ಮಾಡ್ಬೋದಾ? ಮಾಡಕ್ಕಾಗಲ್ಲ. ಇವ್ರೆಲ್ಲರೂ ಮಾತು ಬಿಟ್ಟು ಬೇರೆಯವ್ರ ಮಾತು ಕೇಳಿದ್ರೆ ಏನ್ ಹೇಳ್ತಾರ? ನಿನ್ ಕಿವಿಗೆ ಯಾರೋ ಹೂವ ಮುಡ್ಸಿದಾರೆ ಅಂತ ಹೇಳ್ಬೋದು. ಹಲೋ ಮೈ ಫ್ರೆಂಡ್ಸ್, ನನಗೆ ಕನ್ನಡ ಬರಲ್ಲ ಅನ್ಕೊಳ್ಳಿ, ನಾನು ಹೋಗ್ಬಿಟ್ಟು ಇಂಗ್ಲಿಷ್ ಟೀಚರ್ ಹತ್ರ ಹೋಗ್ಬಿಟ್ಟು ಕೇಳಿದ್ರೆ ಕನ್ನಡ ಹೇಳ್ಕೊಂಡ್ ಕೊಡ್ತಾರ? ನೋ. ನಾನ್ ಮೈ ಡಿಫ್ರೆನ್ಸ್ ಹೋಗ್ಬಿಟ್ಟು ಮ್ಯಾಥ್ಸ್ ಟೀಚರ್ ಹತ್ರ ಹೋಗ್ಬಿಟ್ಟು ಸೋಷಿಯಲ್ ಬಗ್ಗೆ ಕೇಳಿದ್ರೆ ಆನ್ಸರ್ ಕೊಡ್ತಾರ? ನಾವು ಯಾವ ವ್ಯಕ್ತಿ ಹತ್ರ ಯಾವ ಆನ್ಸರ್ ತಿಳ್ಕೊಬೇಕು ಅನ್ನೋದು ಗೊತ್ತಿರ್ಬೇಕು. ಕರೆಕ್ಟ್ ಅಲ್ಲ ಮೈ ಡಿಫ್ರೆನ್ಸ್? ಗ್ಯಾರೇಜ್ ಮಾಡ್ತಾ ಇರ್ತಾನೆ, ಗ್ಯಾರೇಜ್ ಅಂಗಡಿ ಇಟ್ಕೊಂಡಿರ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ನನಗೆ ಜ್ವರ ಬಂದಿದೆ ಟ್ಯಾಬ್ಲೆಟ್ ಕೊಡಪ್ಪ ಅಂದ್ರ ಅವನ್ಗೆ ನೆಟ್ಟು ಬೋರ್ಡ್ ತಿರ್ಗಿಸೋದ್ ಬಿಟ್ಟು ಇನ್ನೇನ್ ಗೊತ್ತಿಲ್ಲ ಮೈ ಡಿಫ್ರೆನ್ಸ್. ಕರೆಕ್ಟ್ ಅಲ್ಲ ಮೈ ಡಿಫ್ರೆನ್ಸ್? ದುಡ್ಡು ಮಾಡ್ಬೇಕು ಅಂತ ಹೇಳಿದ್ರೆ ದುಡ್ಡು ಮಾಡಿರೋ ವ್ಯಕ್ತಿಗಳ ಹತ್ರ ಕುತ್ಕೊಂಡು ಸಜೆಷನ್ ಕೇಳಬೇಕು. ಸಾಲ ಮಾಡ್ಬೇಕು ಅಂದ್ರೆ ಇವಾಗ ಜೊತೆಲಿದ್ದೀವಲ್ಲ ಅವ್ರ ಜೊತೆ ಕುತ್ಕೊಂಡ್ರೆ ಸಾಕು ಮೈ ಡಿಫ್ರೆನ್ಸ್, ಸಾಲ ಆಟೋಮೆಟಿಕ್ ಆಗುತ್ತೆ. ಕರೆಕ್ಟ್ ಅಲ್ಲ? ಕರೆಕ್ಟ್. ಸಾಲ ಮಾಡಿರೋರ್ ಜೊತೆ ಇದ್ರೆ ಸಾಲ ಮಾಡೋದು ಹೇಗೆ ಅಂತ ಹೇಳ್ಕೊಂಡ್ ಕೊಡ್ತಾರೆ, ದುಡ್ಡು ಮಾಡೋರ್ ಜೊತೆ ಇದ್ರೆ ದುಡ್ಡು ಮಾಡೋದು ಹೇಗೆ ಅಂತ ಹೇಳ್ಕೊಂಡ್ ಕೊಡ್ತಾರೆ ಮೈ ಡಿಫ್ರೆನ್ಸ್. ಸೊ ನೆಕ್ಸ್ಟ್ ಮೈ ಡಿಫ್ರೆನ್ಸ್, ಡೈರೆಕ್ಟ್ ಮಾರ್ಕೆಟಿಂಗ್ ಬಗ್ಗೆ ಅಥವಾ ನೆಟ್ವರ್ಕ್ ಮಾರ್ಕೆಟಿಂಗ್ ಬಗ್ಗೆ ನ್ಯೂಸ್ ಪೇಪರ್ ಕೂಡ ಆರ್ಟಿಕಲ್ ಬರುತ್ತೆ ನೋಡಿ. ನೇರ ಮಾರಾಟ ಕಂಪನಿಗಳಲ್ಲಿ ಹೆಚ್ಚು ಜಾಬ್, ಹೆಚ್ಚಿನ ಶಿಕ್ಷಣ ಬಂಡವಾಳ ಬಯಸದೆ ಈ ಉದ್ಯೋಗಗಳಲ್ಲಿ ಮಹಿಳೆಯರು ಹೆಚ್ಚು. ಡೈರೆಕ್ಟ್ ಸೆಲ್ಲಿಂಗ್ ಟು ಪ್ರೊವೈಡ್ ಜಾಬ್ಸ್ ಟು 18 million youth by 2025 ಅಂತ ಬರುತ್ತೆ. ಇದೊಂದು ಸ್ಟೇಟ್ಮೆಂಟ್ ಹೇಳ್ತಾರೆ, 2025 ಅಷ್ಟರಲ್ಲಿ 64,500 crore ಟರ್ನ್ ಓವರ್ ಮಾಡೋ ಇಂಡಸ್ಟ್ರಿ ಅಂತ ಹೇಳ್ತಾರೆ. ಹಲೋ, ಇವರು ಹೇಳ್ತಾರೆ ಇನ್ನು ಭ್ರೂಣ ವ್ಯವಸ್ಥೆಯಲ್ಲಿದೆ ಅಂತ. ಮೈ ಡಿಫ್ರೆನ್ಸ್, ಇವತ್ತು ಯಾವುದೇ ನ್ಯೂಸ್ ಹಾಕಿ ಜಾಬ್ ಬಗ್ಗೆ ನೋಡಿ, ಈ ಜನ ಜಾಬ್ ಇಂದ ತೆಗೆದ್ರು ಇದೇ ಹೇಳ್ತಾ ಇದ್ದಾರೆ. ಕರೆಕ್ಟಾ? ಇವ್ರಿಗೆ 35-40 years ಆಯ್ತು, ಅದರಿಂದ ಜಾಬ್ ಇಂದ ತೆಗೆದ್ರು. ಇದನ್ನೇ ತೋರಿಸ್ತಾ ಇದ್ರ? ಯಾರ ಜಾಬ್ ಇದೆ ಅಂತ ಕರೀತಾ ಇದಾರ? ಕಡಿಮೆ, ತುಂಬಾ ಕಡಿಮೆ ಮೈ ಡಿಫ್ರೆನ್ಸ್. ಬಟ್ ಒನೊಂದು ಇಂಡಸ್ಟ್ರಿ ಬನ್ನಿ ಅಪ್ಪ ನಿರುದ್ಯೋಗ ಸಮಸ್ಯೆ ನಾವು ಹೋಗಲಾಡಿಸ್ತೀನಿ ಅಂತ ಕರೀತಂತ ಏಕೈಕ ಇಂಡಸ್ಟ್ರಿ ದಟ್ ಈಸ್ ಕಾಲ್ಡ್ ನೆಟ್ವರ್ಕ್ ಮಾರ್ಕೆಟಿಂಗ್ ಮೈ ಡಿಫ್ರೆನ್ಸ್. ನಾವಾಗ ಇಷ್ಟೊಂದು ಪ್ರಾಡಕ್ಟ್ ಮಾತಾಡ್ತಿದೀವಿ ಅಂತ ಹೇಳಿದ್ರೆ ಮೈ ಡಿಫ್ರೆನ್ಸ್, ನಮ್ಮ ಕಂಪ್ನಿನ ಸೆಂಟ್ರಲ್ ಗೌರ್ಮೆಂಟ್ ಪ್ರಾಜೆಕ್ಟ್ಗೆ ಟೈ ಅಪ್ ಮಾಡ್ಕೊಂಡಿದೆ. ಸೊ ಸ್ಕಿಲ್ ಇಂಡಿಯಾ, ಪ್ರಧಾನಮಂತ್ರಿ ಕೌಶಲ ವಿಕಾಸ್ ಯೋಜನೆ, ಕೌಶಲ ಭಾರತ ವಿಕಾಸ್ ಯೋಜನೆ, ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್, ರಿಟೇಲ್ ಅಸೋಸಿಯೇಷನ್ ಸ್ಕಿಲ್ ಕೌನ್ಸಿಲ್ ಆಫ್ ಇಂಡಿಯಾ, ಇದೆಲ್ಲಕ್ಕೂ ಕೂಡ ನಮ್ಮ ಕಂಪ್ನಿನ ಟೈ ಅಪ್ ಮಾಡ್ಕೊಂಡಿದೆ ಮೈ ಡಿಫ್ರೆನ್ಸ್. ಹಲೋ, ಆದ್ರಿಂದನೇ ಈ ಗತ್ತಲ್ಲಿ ಮಾತಾಡ್ತಾ ಇದೀವಿ ಮೈ ಡಿಫ್ರೆನ್ಸ್. ಹಲೋ, ತುಂಬಾ ಪ್ರೌಡ್ ಅನ್ಸುತ್ತೆ ಜೊತೆ ಮೈ ಡಿಫ್ರೆನ್ಸ್. ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಇದಕ್ಕೆ ಆದಂತ ಎಕ್ಸಾಮ್ಸ್ ಗಳು ಬರುತ್ತೆ. ಹಲೋ, ಫಸ್ಟ್ ಗೌರ್ಮೆಂಟ್ ಜಾಬ್ಸ್ಗೆ ಎಕ್ಸಾಮ್ ಇತ್ತ, ಪರ್ಸನಾಲಿಟಿ ಚೆನ್ನಾಗಿತ್ತು ಅಂದ್ರೆ ಪೊಲೀಸ್ ಕೆಲಸ ಸಿಕ್ಬಿಡೋದು ಮೈ ಡಿಫ್ರೆನ್ಸ್. ಕೂಡಕ್ಕೂ ಕಳೆಯಕ್ಕೂ ಬಂತಿತ್ತು ಅಂದ್ರೆ ಬ್ಯಾಂಕಲ್ಲಿ ಮ್ಯಾನೇಜರ್ ಕೆಲಸ ಸಿಕ್ಬಿಡೋದು. ಬಟ್ ಇವತ್ತು ಲಕ್ಷದಲ್ಲಿ ಒಬ್ರಿಗೆ ಆ ಕೆಲಸ ಸಿಗ್ತಾ ಇದೆ. ಕರೆಕ್ಟಾ? ಅಂದ್ರೆ ಲಂಚ ಕೊಡ್ಬೇಕು ಅನ್ನೋದು ಇದೆ. ಕರೆಕ್ಟಾ? ಎಸ್ ಮೈ ಡಿಫ್ರೆನ್ಸ್. ಇನ್ನು ಫ್ಯೂಚರ್ ಡೇಸ್ ಅಲ್ಲಿ ಇದು ಕೂಡ ಆಗ್ಬೋದು. ಯಾಕೆ ಗೊತ್ತಾ? ನಾವು ಕೂಡ 2020-21 ಅಲ್ಲಿ ನಾವು ಎಕ್ಸಾಮ್ ಬರ್ದಿರೋದಕ್ಕೆ ನಮಗೂ ಕೂಡ ಸರ್ಟಿಫಿಕೇಟ್ ಸಿಕ್ತು. ಇಲ್ಲಿ ತುಂಬಾ ಜನ DTC ಅಂಡ್ ಅಬೌವ್ ಅಚೀವರ್ಸ್ಗೆ ಈ ಸರ್ಟಿಫಿಕೇಟ್ ಸಿಕ್ಕಿದೆ. ಹಲೋ, ಎಸ್ ಮೈ ಡಿಫ್ರೆನ್ಸ್. ಜೊತೆಗೆ ಮೈ ಡಿಫ್ರೆನ್ಸ್, ಕೋವಿಡ್ ಟೈಮ್ ಅಲ್ಲಿ ತುಂಬಾ ಜನಕ್ಕೆ ಹೆಲ್ತ್ ಅವೇರ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಿದ್ವಿ. ತೇಜಸ್ವಿ ಸೂರ್ಯ ಇರ್ಬೋದು, ಸಿದ್ದರಾಮಯ್ಯ ಸರ್, ನಿತಿನ್ ಗಡ್ಕರಿ ಸರ್, ಅಂಡ್ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರು ಇರ್ಬೋದು, ಅಂಡ್ ತುಂಬಾ ಪೊಲೀಸ್ ಸ್ಟೇಷನ್ ಕೂಡ ಹೆಲ್ತ್ ಅವೇರ್ನೆಸ್ ಬಗ್ಗೆ ಜಾಗೃತಿ ಮೂಡಿಸಿದ್ವಿ. ಹಲೋ, ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗಡೆ ನುಗ್ತಾರೆ. ನಾವು ಅವ್ರ ಹತ್ರ ಕುತ್ಕೊಂಡು ಮಾತಾಡಿದೀವಿ ಅಂದ್ರೆ ಪ್ರಾಡಕ್ಟ್ಸ್ ಅಲ್ಲಿ ಇರೋ ಗತ್ತು ಮೈ ಡಿಫ್ರೆನ್ಸ್, ಮತ್ತೆ ಕಂಪನಿ ಲೀಗಲ್ ಆಗಿರೋದಕ್ಕೆ. ಕರೆಕ್ಟಾ? ಎಸ್ ಮೈ ಡಿಫ್ರೆನ್ಸ್. ಅದ್ರ ಜೊತೆಗೆ ತುಂಬಾ ಜನ ಸೆಲೆಬ್ರಿಟೀಸ್ ಎಲ್ಲ ಕೊಟ್ಟಿದೀವಿ. ಅಂಡ್ ನಮ್ಮ ಬಿಸ್ನೆಸ್ ನ ಕಾಲ್ ಇಲ್ದಿದ್ರು ಬಿಸ್ನೆಸ್ ಮಾಡ್ತಿದ್ದಾರೆ, ನಮ್ ಬಿಸ್ನೆಸ್ ಕೈ ಇಲ್ದಿದ್ರು ಮಾಡ್ತಿದ್ರೆ, ಏನ್ ಇಲ್ದಿದ್ರು ಮಾಡ್ತಿದ್ರ. ನಾವು ಕೇಳೋದು ಒಂದೇ, ನೀವು ಎಂಟ್ರಿ ಆಗ್ಬೇಕಾದ್ರೆ ಮೈ ಡಿಫ್ರೆನ್ಸ್, ಯಾರು ನಿಮ್ಮ ಹೆಸರು, ನೀವು ಎಲ್ಲಿಂದ ಬಂದ್ರು, ಇದ್ಯಾವುದು ಕೇಳಲ್ಲ. ಕರೆಕ್ಟಾ? ನಿಮ್ ಎಜುಕೇಶನ್ ಏನಾದ್ರು ಕೇಳಿದ್ರ? ಏನು ಕೇಳಲ್ಲ. ನಾವು ಕೇಳೋದು ಒಂದೇ ಮೈ ಡಿಫ್ರೆನ್ಸ್, ನಿಮ್ಮಲ್ಲಿ ಬರ್ನಿಂಗ್ ಡಿಸೈರ್ ಇದೆಯಾ, ಬೆಳಿಬೇಕು ಅನ್ನೋ ಛಲ ಇದೆಯಾ, ನಿಮ್ಮನ್ನ ಅವಮಾನ ಮಾಡಿರೋರ ಮುಂದೆ ನೀವೇನೋ ಶೋ ಮಾಡ್ಬೇಕಾ, ನಿಮ್ಮ ಕನ್ಸುಗಳನ್ನ ಈಡೇರಿಸ್ಕೋಬೇಕಾ, ನಾಳೆ ನಿಮ್ಮ ಭವಿಷ್ಯಕ್ಕೆ ಒಂದೊಳ್ಳೆ ಲೈಫ್ ನ ಲೀಡ್ ಮಾಡ್ಬೇಕಾ, ಹಾಗಾದ್ರೆ ಈ ಬಿಸ್ನೆಸ್ ಬನ್ನಿ ಮೈ ಡಿಫ್ರೆನ್ಸ್. ಸೊ ಆಪರ್ಚುನಿಟಿ ಇನ್ವೈಟಿಂಗ್ ಯು. ಅವಕಾಶ ಅನ್ನೋದು ಸುಮ್ನೆ ಬರಲ್ಲ ಮೈ ಡಿಫ್ರೆನ್ಸ್.
ನಿಮ್ಗೆ ಅವಕಾಶ ಬಂದಿದೆ ಅಂತ ಹೇಳಿದ್ರೆ ಮ್ಯಾಲಿರೋ ಭಗವಂತ ನಿಮ್ಗೆ ತಥಾಸ್ತು ಅಂತ ಕರೆದಿರ್ಬೋದು ಮಾಡಿ ಫ್ರೆಂಡ್ಸ್. ಕರೆಕ್ಟ್, ಅವಕಾಶಗಳು ಸುಮ್ನೆ ಯಾರಿಗೂ ಬರಲ್ಲ ಮಾಡಿ ಫ್ರೆಂಡ್ಸ್. ನೋಡಿ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ. MS ಧೋನಿ ಅವರು ರೈಲ್ವೆ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೊಂದು ಕ್ರಿಕೆಟ್ ಒಂದು ಅವಕಾಶ ಬಂದಿದ್ದ ಕೂಡಲೇ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ವರ್ಕ್ ಮಾಡ್ತಿದ್ದೀನಿ, ಬೇಡ ಬೇಡ ಅಂತ ಹೇಳಿಲ್ಲ ಮಾಡಿ ಫ್ರೆಂಡ್ಸ್. ಅವತ್ತು ತಗೊಂಡಂತ ನಿರ್ಧಾರ ಇವತ್ತು MSD ಅಂದ್ರೆ ಯಾರು ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ಕರೆಕ್ಟಾ? ಅವತ್ತು ಅವಕಾಶನ ತಿರಸ್ಕರಿಸಿದ್ರೆ, ರಿಜೆಕ್ಟ್ ಮಾಡಿದ್ರೆ ಮಹೇಂದ್ರ ಸಿಂಗ್ ಧೋನಿ ಅನ್ನೋದು ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಾಡಿ ಫ್ರೆಂಡ್ಸ್. ಡಾಕ್ಟರ್ ರಾಜ್ಕುಮಾರ್, ಸೊ ಅವರೇ ಹೇಳ್ತಾರೆ, ಒಂದು ಮೈಸೂರು ಯೂನಿವರ್ಸಿಟಿ ಡಾಕ್ಟರೇಟ್ ಅವಾರ್ಡ್ ಕೊಡಬೇಕಾದಾಗ ಕುರಿ ಕಾಯ್ತಿದ್ದಂತ ಎಮ್ಮೆ ಕಾಯ್ತಿದ್ದಂತ ವ್ಯಕ್ತಿನ ಕರ್ಕೊಂಡ್ಬಂದು ಇವತ್ತು ಡಾಕ್ಟರೇಟ್ ಅವಾರ್ಡ್ ಕೊಟ್ಟಿದ್ದಾರೆ ಅಂತ ಮಾಡಿ ಫ್ರೆಂಡ್ಸ್. 1953-52ರಲ್ಲಿ ಅವ್ರಿಗೊಂದು ಅವಕಾಶ ಬಂತು, ಅದನ್ನ ತಗೊಂಡಿದ್ಕೆ ಡಾಕ್ಟರ್ ರಾಜ್ಕುಮಾರ್ ಆದ್ರು. ಕರೆಕ್ಟಾ? ಹಾಗಾದ್ರೆ ನಿಮ್ಗೂ ಇವತ್ತು ಅವಕಾಶ ಬರ್ತಿದೆ, ಗ್ರಾಪ್ ಮಾಡ್ಕೊಳ್ಳಿ ಮಾಡಿ ಫ್ರೆಂಡ್ಸ್. ಲಾಸ್ಟ್ 3 ಕ್ವಶನ್ ನಿಮ್ಗೆ ನೀವೇ ಕೇಳ್ಕೊಳ್ಳಿ. ಇಫ್ ನಾಟ್ ಯು ದೆನ್ ಈ ಬಿಸ್ನೆಸ್ ನೀವಲ್ದಿಲ್ಲ ಇನ್ಯಾರು ಮಾಡಕ್ ಆಗ್ಬೋದು? ನಮ್ಮ ಲೈಫ್ಗೆ ನಾವೇ ಆಗ್ಬೇಕು, ಈ ಒಂದು ಆಪರ್ಚುನಿಟಿ ನಾವೇ ಮಾಡ್ಬೇಕು. ಇಫ್ ನಾಟ್ ಮೈ ಲೈಫ್ ದೆನ್ ವಾಟ್? ಮೈ ಲೈಫ್ ನಂದು ಅಲ್ಲ, ನನ್ನ ಫ್ಯಾಮಿಲಿದು ಅಲ್ಲ, ನಾನು ಹಾಕೋ ಎಫರ್ಟ್, ನನ್ನ ಟ್ಯಾಲೆಂಟ್ ಒಂದು ಒಳ್ಳೆ ವೇದಿಕೆ ಬೇಕಾಗಿತ್ತು, ಅದೇ MINS ತಗೊಂಡೆ. ಇದಕ್ಕಿಂತ ಒಳ್ಳೆ ವೇದಿಕೆ ಇದ್ರೆ ನನಗೂ ಹೇಳಿ, ನಾನು ಮಾಡೋದಕ್ಕೆ ರೆಡಿ. ಇದೆಯಾ? ಯಾವ್ದಿಲ್ಲ ಸರ್ ಮೈ ಫ್ರೆಂಡ್ಸ್. ಇಫ್ ನಾಟ್ ನೋ ದೆನ್ ವೆನ್? ಇವಾಗ ಅದರ ಬಿಸ್ನೆಸ್ ಇನ್ಯಾವಾಗ ಮಾಡ್ತೀರಿ? ಇನ್ ಮೂಮೆಂಟ್ ಆಫ್ ಡಿಸಿಷನ್ ಯುವರ್ ಡೆಸ್ಟಿನಿ ಶೇಪ್ಡ್. ನೀವು ತಗೊಳ್ಳೋ ನಿರ್ಧಾರ ನಿಮ್ಮ ಜೀವನ ಮತ್ತೆ ಜೀವನ ಶೈಲಿನ ಚೇಂಜ್ ಮಾಡುತ್ತೆ. ನಮ್ಮ ಬಿಸ್ನೆಸ್ಗೆ ಜಸ್ಟ್ 2 ಕೆಲಸ ಮಾಡಕ್ ಬಂದ್ರೆ ಸಾಕು ಮಾಡಿ ಫ್ರೆಂಡ್ಸ್. ಒಂದು ಲೈಕ್ ಮಾಡಕ್ ಬರ್ಬೇಕು, ಇನ್ನೊಂದು ಶೇರ್ ಮಾಡಕ್ ಬರ್ಬೇಕು. ಎಷ್ಟು ಜನಕ್ಕೆ ಲೈಕ್ ಶೇರ್ ಮಾಡಕ್ ಬರುತ್ತೆ ಸರ್? ಮಿಡ್ ನೈಟ್ ಅಲ್ಲಿ ಎಚ್ಚರಿಕೆ ಆದ್ರೂ ಫಸ್ಟ್ ಮೊಬೈಲ್ ನೋಡ್ಬಿಟ್ಟು ಲೈಕ್ ಶೇರ್ ಮಾಡಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಸರ್. ಕರೆಕ್ಟಾ? ಲೈಕ್ ಶೇರ್ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತು ಮೇಡಮ್ ಫ್ರೆಂಡ್ಸ್. ಇವತ್ತು ನೀವು ಲೈಕ್ ಶೇರ್ ಮಾಡೋದ್ರಿಂದ ಎಷ್ಟೋ ಜನನ ಕರೋಡ್ಪತಿ ಮಾಡ್ತಾ ಇದ್ರ, ಎಷ್ಟೋ ಜನನ ರೆಕಗ್ನೇಷನ್ ಮಾಡ್ತಾ ಇದ್ರ. ನೀವ್ ಯಾವಾಗ ಮಾಡಿ ಫ್ರೆಂಡ್ಸ್? ನಮ್ಮ ಲೈಫ್ಗೆ ನಾವು ಲೈಕ್ ಶೇರ್ ಮಾಡ್ಕೊಳ್ಳೋದು ಬಿಟ್ಟು ಬೇರೆಯವ್ರಿಗೆ ಲೈಕ್ ಶೇರ್ ಮಾಡ್ತಾ ಇದೀವಿ. ಕರೆಕ್ಟಾ? ಈಗಿಂದ ಬದಲಾಗೋಣ. ಈಗಿಂದ ನಮ್ಮ ಲೈಫ್ಗೆ, ನಮ್ಮ ಭವಿಷ್ಯಕ್ಕೆ ನಾವು ಲೈಕ್ ಶೇರ್ ಮಾಡ್ಕೊಳ್ಳೋಣ. ರೆಡಿ ಇದ್ದೀರಾ? ಗೆಸ್ ಮಾಡಿ ಫ್ರೆಂಡ್ಸ್. ನೋಡಿ, ಇಲ್ಲೊಂದು ಸ್ಟೇಟ್ಮೆಂಟ್ ಇದೆ ಮೇಡಮ್ ಫ್ರೆಂಡ್ಸ್. ಇವ್ರು ಒಂದು ಮೈಕಲ್ ಸ್ಟಾರ್ಕ್ ಅಂತ ಹೇಳಿ ಮೇಡಮ್ ಫ್ರೆಂಡ್ಸ್, ಇವರು ಒಂದು ಆಸ್ಟ್ರೇಲಿಯಾ ಇವ್ರು ಮಾಡಿ ಫ್ರೆಂಡ್ಸ್. ಇವರು ಒಂದು ಲಾಸ್ಟ್ ಇಯರ್ 2024 ಅಲ್ಲಿ IPL ಅಲ್ಲಿ ಮಾಡಿ ಫ್ರೆಂಡ್ಸ್ ಒಂದು ಮ್ಯಾಚ್ಗೆ 1,76,00,000 ತಗೊಳ್ತಾರೆ ಒಂದು ಗೇಮ್ಗೆ. ಅಲೋ, ಒಂದು ಆಟ ಆಡೋದಕ್ಕೆ, ಒಂದು ಸೀಸನ್ಗೆ 1,76,00,000 ತಗೊಳ್ತಾರೆ. 1 ಅವರ್ಗೆ 44 ಲಕ್ಷ ತಗೊಳ್ತಾರೆ. 1 ಅವರ್ಗೆ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಒಂದು ಬಾಲ್ಗೆ 7,30,000 ತಗೋತಾರೆ. ಹಲೋ, ನಾವು IPL ಬಂತು ಅಂದ್ರೆ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಾ ಇದೀವಿ. ಪ್ಯಾಕೆಟ್ ಇಂದ ದುಡ್ಡು ಹೋಗಿರುತ್ತೆ, ಡೇಟಾ ಖಾಲಿ ಆಗಿರುತ್ತೆ, ಟೈಮು ವೇಸ್ಟ್ ಆಗಿರುತ್ತೆ. ಬಟ್ ಇವರು ಒಂದು ಬಾಲ್ಗೆ 7,30,000 ಮೇಡಮ್ ಫ್ರೆಂಡ್ಸ್. ನೋಡಿ, ಇವ್ರು ತಗೊಳ್ತಿರೋ ಪರ್ ಡೆಲಿವರಿ 7.30 lakhs ಅಂತ ಹೇಳಿದ್ರೆ ಯೋಚನೆ ಮಾಡಿ. ಇವರು ರಾತ್ರಿ ಶ್ರೀಮಂತರಾಗಿಲ್ಲ. 20-30 ವರ್ಷದಿಂದ ಸತತ ಪ್ರಯತ್ನ, ನಿರಂತರ ಪ್ರಯತ್ನ. ನಾವೆಲ್ಲ ಯೋಚನೆ ಮಾಡ್ತಿರೋದು ಹೇಗೆ ಅಂತ ಹೇಳಿದ್ರೆ, ಸರ್ ಈ ಬಿಸ್ನೆಸ್ ತಗೊಂಡು ನಾಳೆನೇ ಶ್ರೀಮಂತರಾಗ್ತೀವ? ಚಾನ್ಸೇ ಇಲ್ಲ. ಇಡೀ ಭೂಮಿ ಮೇಲೆ ಆ ಥರ ಯಾರು ಇಲ್ಲವೇ ಇಲ್ಲ ಮಾಡಿ ಫ್ರೆಂಡ್ಸ್. ಅದಕ್ಕೆ ಸತತವಾದ ಪ್ರಯತ್ನ ಇದ್ದವ್ರು ಮಾತ್ರ ಏನ್ ಬೇಕಾದ್ರೂ ಗೆಲ್ಬೋದು ಮಾಡಿ ಫ್ರೆಂಡ್ಸ್. ಅಂಡ್ ನೆಕ್ಸ್ಟ್ ನಮ್ದು ಮನೆಯಿಂದಾನೇ ಸ್ಟಾರ್ಟ್ ಆಗುತ್ತೆ ಬಿಸ್ನೆಸ್. ಸೊ ಮನೆಯಿಂದಾನೇ ಸ್ಟಾರ್ಟ್ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಜಾನ್ವಿತಾಸ್ ಗ್ರೋತಾಸ್ ನಮ್ಮ ಜೊತೆ 1 year ಕೈ ಜೋಡಿಸಿ ನಿಮ್ಗೆ ಏನೇ ಸಪೋರ್ಟ್ ಮಾಡೋದಕ್ಕೂ ನಾವು ರೆಡಿ ಇದ್ದೀವಿ ಮಾಡಿ ಫ್ರೆಂಡ್ಸ್. ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್ ಅಂಡ್ ಗ್ರೇಟ್ ಸಕ್ಸಸ್. ಥ್ಯಾಂಕ್ ಯು. ಜೈ ಹಿಂದ್. ಥ್ಯಾಂಕ್ ಯು.